ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಪಾರ್ಟ್ 33, ಪಾರ್ಟ್ 34 ಎರಡೂ ಕೂಡ ಎಕ್ಸೆಪ್ಷನ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಪಾರ್ಟ್ 33ಯಲ್ಲಿ ಬೇಸಿಕ್ ಜನರಲ್ ಎಕ್ಸೆಪ್ಷನ್ಗಳು ನೋಡಿದ್ವಿ. ಪಾರ್ಟ್ 34ಅಲ್ಲಿ ನಾವು ಕಸ್ಟಮ್ ಎಕ್ಸೆಪ್ಷನ್ ನೋಡಿದ್ವಿ. ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟಿರೋವಂಥ ಎಕ್ಸೆಪ್ಷನ್ಸ್ಗಳನ್ನೆಲ್ಲ ನಾನು ಲಿಸ್ಟ್ ಮಾಡಿದ್ದೆ. ಯಾವ ಥರ ಇಲ್ಲಿ ಮಾಡಿದ್ದೀನಲ್ಲ, ಎವ್ರಿ ಡೇ ಎರರ್ಸ್ ಅಂತ. ಇದು ನಾರ್ಮಲ್ ಕಾಮನ್ ಡೈಲಿ ಲೈಫಲ್ಲಿ ಬರುವಂಥ ಎರರ್ಸ್ಗಳು. ಆಮೇಲೆ ಫೈಲ್ ಆ್ಯಂಡ್ ನೆಟ್ವರ್ಕ್ ಎರರ್ಸ್ ಅಂತ ಮಾಡಿದ್ದೆ. ಪ್ರೋಗ್ರಾಮ್ ಬಿಹೇವಿಯರ್ ಎರರ್, ಏನಂದರೆ ಕೀಬೋರ್ಡ್ ಇಂಟ್ರಪ್ಷನ್ನು, ರಿಕರ್ಷನ್ನು, ಅನ್ಬೌಂಡ್ ಲೋಕಲ್ ಎರರು. ಇದು ಲೆಸ್ ಕಾಮನ್ ಎರರ್ಸ್ ಬಟ್ ಗುಡ್ ಟು ರೆಕಗ್ನೈಸ್ ಎರರ್ಸ್ ಅಷ್ಟೇ. ನಾವು ಭಯನ ಆದ ತಕ್ಷಣ ನಮ್ಗೆ ರೆಕಗ್ನೈಸ್ ಮಾಡೋಂಗಿರಬೇಕು, ನಮಗೆ ಗೊತ್ತಿಲ್ಲ ಅಂತ ಇರಬಾರ್ದು. ಅಂಥದಕ್ಕೆ ಇವೆಲ್ಲ ಲಿಸ್ಟ್ ಮಾಡಿದ್ದೆ. ಬಟ್ ಕೆಲವೊಂದು ಜನ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಇದನ್ನು ನಾವು ಸ್ವಲ್ಪ ಇನ್ನೂ ಡೀಪಾಗಿ ಹೇಳ್ಕೊಡಿ, ನನಗೆ ಹ್ಯಾಂಡ್ಸ್ ಆನ್ ಹೇಳ್ಕೊಡಿ ಅಂತ. ಅದಕ್ಕೆ ಇವತ್ತು ಕಂಪ್ಲೀಟ್ ಸೀರೀಸು ಫುಲ್ ಹ್ಯಾಂಡ್ಸ್ ಆನ್, ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕನೂ ಕೂಡ ನಿಮಗೆಲ್ಲ ಹ್ಯಾಂಡ್ಸ್ ಆನ್ ಮಾಡ್ತೀನಿ. ನಾನು ಒಂದೆಲ್ಲ ಕೋಡ್ ಕರೆಕ್ಟಾಗಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ, ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಕೋಡ್ನ ಬ್ರೇಕ್ ಮಾಡೋಣ, ಆಮೇಲೆ ಕೋಡ್ನ ಫಿಕ್ಸ್ ಮಾಡೋಣ. ಆವಾಗ ರಿಯಲ್ ಟೈಮಲ್ಲಿ ನಿಮಗೆ ಎರರ್ ಬಂದಾಗ ಟಕ್ಕಂತ ಈ ವಿಡಿಯೋದಲ್ಲಿ ಏನಿದೆ ಅದನ್ನು ನೆನಪಾಗಬೇಕು. ಇವನ್ನ ನೋಟ್ಸ್ ಕೂಡ ನಿಮಗೆ ಕೊಡ್ತೀನಿ, ಅದನ್ನು ನೀವು ರನ್ ಮಾಡಿ ನೋಡಿ. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ನಿಮಗೆ ತಲೆ ಹೋಗ್ತಾ ಇರುತ್ತೆ ಅಲ್ವಾ. ನಿಮಗೆ ಏನೇ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ಬೇಕು, ನಾನು ಈಗ ಹೇಳ್ಕೊಡಿ, ಬೇರೆ ಥರ ಹೇಳ್ಕೊಡಿ ಅಥವಾ ಇನ್ನೊಂದು ಹೇಳ್ಕೊಡಿ ಅಂತ ಹೇಳಿದ್ರು ಕೂಡ ನೀವು ಕಮೆಂಟಲ್ಲಿ ಹಾಕಿ, ಅದನ್ನು ನಾನು ನೋಡ್ತೀನಿ. ಅದು ನೋಡಿ ನಿಮಗೆ ಅದಕ್ಕೆ ಫೀಡ್ಬ್ಯಾಕ್ನ ಕೊಡ್ತೀನಿ. ಯಾವುದೋ ನೆಕ್ಸ್ಟ್ ಸೀರೀಸಲ್ಲಿ ಆ್ಯಡ್ ಮಾಡಬೇಕಂದ್ರೆ ಅದನ್ನು ಆ್ಯಡ್ ಮಾಡಿಬಿಡೋಣ. ಓಕೆನಾ, ಬನ್ನಿ ಇವಾಗ ಶುರು ಮಾಡೋಣ. ಇವಾಗ ಬರೋ ಫಸ್ಟ್ ಎರರೇ ಸಿಂಟ್ಯಾಕ್ಸ್ ಎರರ್. ನೀವು ಯಾರೇ ಡೆವಲಪರ್ ಆಗಿರಲಿ, ಬಿಗಿನರ್ಸ್ ಆದಾಗ ಈ ಸಿಂಟ್ಯಾಕ್ಸ್ ಎರರ್ ಬಂದೇ ಬರುತ್ತೆ. ಓಕೆನಾ, ಈ ಸಿಂಟ್ಯಾಕ್ಸ್ ಎರರ್ಸು ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮ್ಗೆ ಏನು ಅಂತ ಗೊತ್ತಾಗಲ್ಲ, ಯಾಕಂದರೆ ಅವಾಗಿನ ಎರರ್ ಹ್ಯಾಂಡ್ಲಿಂಗ್ ಕಲ್ತಿರಲ್ಲ ನೀವು. ಓಕೆನಾ, ಬಟ್ ಇವಾಗ ನಾವು ಒಂದು ಸತಿ ರನ್ ಮಾಡಿ ನೋಡೋಣ. ನೋಡಿ, ಸಿಂಟ್ಯಾಕ್ಸ್ ತಪ್ಪು ಮಾಡಿದ್ದೀನಿ, ಅದೇ ತೋರಿಸ್ತಾ ಇದೆ ಇಲ್ಲಿ. ಯಾಕಂದರೆ ನಾನು ಹೇಳಿದೆ ತಾನೇ, ನಾವು ಪ್ರಿಟಿಯರ್ ಹಾಕೊಂಡಿದ್ದೀವಿ, ನಾವು ಎಕ್ಸ್ಟೆನ್ಷನ್ಗಳು ಬೇರೆ ಬೇರೆದು ಇನ್ಸ್ಟಾಲ್ ಮಾಡಿದ್ದೀವಿ. ಹಂಗಾಗಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇದೆಲ್ಲ ತೋರಿಸುತ್ತೆ. ನೋಡಿ, ಇದೇ ಅಡ್ವಾಂಟೇಜು ಎಕ್ಸ್ಟೆನ್ಷನ್ನ ನೀವು ಇನ್ಸ್ಟಾಲ್ ಮಾಡೋದು. ಯಾವ ಎಕ್ಸ್ಟೆನ್ಷನ್ನು ಎಲ್ಲನೂ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ, ನೀವೆಲ್ಲ ಸೆಟಪ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಇವಾಗ ನೋಡಿ, ಫಸ್ಟ್ ಥಿಂಗ್ ಏನು ಮಾಡ್ಬೇಕಂದ್ರೆ ಎರಡು ಕಡೆ ಎರರ್ ತೋರಿಸ್ತಾ ಇದೆ. ಇವಾಗ ಫಸ್ಟ್ ರನ್ ಮಾಡೋಣ, ಆವಾಗ ಏನು ಸಿಂಟ್ಯಾಕ್ಸ್ ಎರರ್ ಬರ್ತಾ ಇದೆ ಗೊತ್ತಾಗುತ್ತೆ. ಫಂಕ್ಷನ್ ಬರ್ದಿರೋದು ತಲೆ ಕೆಡಿಸ್ಕೊಬೇಡಿ, ನಾನು ಕನ್ವೀನಿಯನ್ಸ್ಗೋಸ್ಕರ ಮಾಡ್ಕೊಂಡಿರೋದು. ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗೋದು ಇಷ್ಟೇ ಲೈನ್. ಓಕೆನಾ, ಇಲ್ಲಿ ನೋಡಿ, ಪೈಥಾನ್ ಎಕ್ಸೆಪ್ಷನ್ 1 ಅಂತ ರನ್ ಮಾಡ್ತೀನಿ. ನಾನು ಇಲ್ಲಿ ಕೆಳಗೆ ಕಂಡೀಷನ್ ಹಾಕೊಂಡಿದ್ದೀನಿ, 1 ಅಂದರೆ ಈ ಪರ್ಟಿಕ್ಯುಲರ್ ಫಂಕ್ಷನ್ ರನ್ ಆಗುವಂಥ. ಬೇರೆ ಬೇರೆ ಎರರಿಗೆ ಬೇರೆ ಬೇರೆ ಫಂಕ್ಷನ್ ಇದೆ. ನೀವು ರನ್ ಮಾಡಬೇಕು, ಈ ಪ್ರಾಜೆಕ್ಟ್ನ ನಾನು ಕೊಡ್ತೀನಿ ಆಯಿತಾ. ನೀವು ರನ್ ಮಾಡಬೇಕಂದ್ರೆ ಇದೇ ಥರ ರನ್ ಮಾಡಿ, ಅವಾಗ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇವಾಗ ಏನು ಹೇಳ್ತಿದೆ, ನಾನು ಈ ಫಂಕ್ಷನ್ ರನ್ ಆಗಿದೆ ಫಸ್ಟ್ ಒನ್ನು. ಓಕೆನಾ, ಅದಕ್ಕೆ ಅದರೊಳಗೆ ಏನು ಹೇಳ್ತಾ ಇದೆ ನೋಡಿ, ಸಿಂಟ್ಯಾಕ್ಸ್ ಎರರ್, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ನೋಡಿ, ಇದೇ ಸಿಂಟ್ಯಾಕ್ಸ್ ಎರರ್ ನಾವು ಕಲಿತಾ ಇರೋದು. ಸಿಂಟ್ಯಾಕ್ಸ್ ಎರರ್ ಬರ್ತಿದೆ. ಅದೇ ನೋಡಿ, ಮೇ ಬಿ ಯು ಮೀನ್ ಟು ಆ್ಯಕ್ಚುಲಿ ಡಬಲ್ ಈಕ್ವಲ್ಸ್ ಟು ಇರ್ಬೋದು, ಇಲ್ಲಾಂದರೆ ವಲ್ನರ್ಸ್ ಆಪರೇಟರ್ ಅಂತ. ವಲ್ನರ್ಸ್ ಆಪರೇಟರ್ ಎಲ್ಲಿ ಕಲ್ತಿದ್ವಿ ನೋಡಿ, ಇಲ್ಲಿ ವಲ್ನರ್ಸ್ ಆಪರೇಟರ್ ಕಲ್ತಿದ್ವಿ ತಾನೆ, ಎಲ್ಲಿ ಪಾರ್ಟ್ 14ಅಲ್ಲಿ. ಅದಕ್ಕೆ ಎಲ್ಲದೂ ಕವರ್ ಮಾಡಿದ್ದೀನಿ. ಇವಾಗ ಏನಂದರೆ ನೀವು ಏನೇ ಎರರ್ ಬಂದರೂ ಸಿಂಕ್ ಆಗುತ್ತೆ ನಿಮಗೆ. ಅದಕ್ಕೆ ಹೇಳ್ತಿರೋದು, ಬೇಸಿಕಲಿ ಸುಮಾರಷ್ಟು ಕಾನ್ಸೆಪ್ಟ್ನ ಸ್ಕಿಪ್ ಮಾಡಿಬಿಟ್ರೆ ನೀವು ಇವೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ಎರರು ಏನಿದೆ ನೋಡಿ, ಪೈಥಾನೇ ನಮಗೆ ಹೇಳ್ತಾ ಇದೆ, ಬಟ್ ಅದು ಹೇಳಿದ್ದು ಕಮ್ಯುನಿಕೇಟ್ ಮಾಡೋಕ್ಕೆ ಅರ್ಥ ಆಗಬೇಕಲ್ಲ ಆಯಿತಾ. ಇವಾಗೆಲ್ಲ ಬೇಸಿಕ್ಸ್ನೆಲ್ಲ ದಾಟ್ಕೊಂಡ್ಬಂದಿದ್ದೀವಿ, ಇವಾಗ ಒಂದಂತ ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಹಂಗಾಗಿ ನೋಡಿ, ಇವೆಲ್ಲ ನಿಮಗೆ ಸಿಂಕ್ ಆಗುತ್ತೆ. ಪೈಥಾನ್ ನಿಮಗೆ ಮಾತಾಡ್ತಿದೆ ಅಂತ ಅನಿಸುತ್ತೆ, ಇಲ್ಲಿ ಏನೋ ಬೇರೆ ಎರರು ಅಂತ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸಿಂಟ್ಯಾಕ್ಸ್ ಎರರ್ ಗೊತ್ತಾಯಿತು. ಇವಾಗ ಫಿಕ್ಸ್ ಮಾಡುವಾಗ ಫಸ್ಟ್ ಏನು, ನಾನು ಯಾಕೆ ಕಂಡೀಷನ್ ಆಪ್ರೇಷನ್ ಯೂಸ್ ಮಾಡ್ತಿರೋದು, ನನಗೆ x=5 ಅಂತ ನಾನು ಅನ್ಕೊತಾ ಇದ್ದೀನಿ ಆಯಿತಾ. ಬಟ್ ಪೈಥಾನಿಗೆ ಅರ್ಥ ಆಗಲ್ಲ, ಪೈಥಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು. ಇದು ಅಸೈನ್ಮೆಂಟ್ ಆಪ್ರೇಟರು, ಬಟ್ ನಾನು ಮಾಡಬೇಕಾಗಿರೋದು ಕಂಪ್ಯಾರಿಸನ್ ಆಪ್ರೇಟರ್. ಇವಾಗ ಒಂದು ಎರರ್ ಹೋಯ್ತು. ಇನ್ನೊಂದು ಎರರ್ ಏನು ಹೇಳ್ತಿದೆ, ಇವಾಗ x ಅಂತ ಹೇಳ್ತಿದೆ. ಇಲ್ಲಿ ಎಲ್ಲಪ್ಪ x ಇದೆ, ಎಕ್ಸ ಇಲ್ಲ ಇಲ್ಲಿ. ಹಾಗಾಗಿ ನೀನು ಇಲ್ಲಿ ಡಿಕ್ಲೇರ್ ಮಾಡಬೇಕು ಎಕ್ಸ್ನ ಅಲ್ವಾ. x=10. ಓಕೆನಾ, ಇವಾಗ ನೀನು ರನ್ ಮಾಡಿದೆ ಅಂದರೆ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಸಿಂಟ್ಯಾಕ್ಸ್ ಎರರ್ ಹೋಯ್ತು. ಯಾಕೆ ಸೇವ್ ಮಾಡಿಲ್ಲ ಯಾವಾಗ, ಮತ್ತೆ ನೀವು ಸೇವ್ ಮಾಡಬೇಕಾಗತ್ತೆ. ಸೇವ್ ಮಾಡಾದಮೇಲೆ ನಿಂಗೆ ರನ್ ಮಾಡಿದ್ರೆ ನೋಡಿ, ಇವಾಗ ಆರಾಮಾಗೆ ಪ್ರಿಂಟ್ ಆಗ್ತಿದೆ. ಏನು ಪ್ರಿಂಟ್ ಆಗಿದೆ ಇಲ್ಲಿ, ಹಲೋ ಅಂತಲೇ ಪ್ರಿಂಟ್ ಆಗಿಲ್ಲ, ನೀವು ಪ್ರಿಂಟ್ ಆಗಿದೆ ಅಂತಿದೆ. ಯಾಕೆ ಇಲ್ಲ, ಯಾಕಂದರೆ ನಂಬರ್ ಚೇಂಜ್ ನೋಡಿ ಕಂಡೀಷನ್ನು. ಇವಾಗ ನಾನು 5 ಹಾಕಬೇಕಿತ್ತು, ಇವಾಗ 5 ಹಾಕ್ಬಿಟ್ರೆ ಇವಾಗ ಕಂಡೀಷನ್ ಒಳಗೆ ಹೋಗುತ್ತೆ. ಇಲ್ಲಾಂದರೆ ನೋಡಿ, ಎಲ್ಸಿಗೆ ಹೋಗ್ಬಿಡುತ್ತಲ್ವ, ಇದು ಎಲ್ಸ್ ಇಲ್ಲ ಇಲ್ಲಿ, ಬಟ್ ಅದು ಸ್ಕಿಪ್ ಆಗಿಬಿಡುತ್ತೆ. ನೋಡಿ, ಇವೆಲ್ಲ ಕಂಡೀಷನ್ಸ್ಗಳು ನೀವು ಲಾಜಿಕ್ ಬರೀಬೇಕಾದ್ರೆ ನೋಡಿ ಇವಾಗ ಬರುತ್ತೆ. ನೋಡಿ, ಈ ಥರ ನಿಮ್ಗೆ ಎರರ್ ಬಂದ ತಕ್ಷಣ ಟಕ್ಕಂತ ಡಿಬಗ್ ಮಾಡೋಕೆ ನಿಮ್ಗೆ ತಲೆ ಬಂದುಬಿಡಬೇಕು. ಯಾಕೆ ಇವೆಲ್ಲ ಓದ್ಕೊಂಬಂದಿದ್ರೆ ಬೇಸಿಕ್, ಇವೆಲ್ಲ ಅರ್ಥ ಆಗ್ಬಿಡುತ್ತೆ. ನೋಡಿ, ಹಲೋ ಅಂತ ಪ್ರಿಂಟ್ ಆಯಿತು. ಇವಾಗ ನಾನು 50 ಅಂತ ಹಾಕಿದ್ರೆ ಪ್ರಿಂಟ್ ಆಗಲ್ಲ, ಯಾಕಂದರೆ ಆ ಕಂಡೀಷನ್ ಒಳಗೆ ಹೋಗಲ್ಲ, ಇದ್ರ ಒಳಗೆ ಬರ್ದಿರೋದು ನಾನು. ಓಕೆನಾ, ಸಿಂಟ್ಯಾಕ್ಸ್ ಎರರ್ ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕಾದ್ರೆ ಇಂಡೆಂಟೇಷನ್ ಎರರ್. ಓಕೆ, ಇಂಡೆಂಟೇಷನ್ ಎರರ್ ಅಂದ್ರೇನು, ಇವಾಗ ಇಂಡೆಂಟೇಷನ್ ಸ್ಪೇಸಿಂಗ್ ಎಲ್ಲ ಇಂಪಾರ್ಟೆಂಟ್ ತಾನೆ, ಯಾಕಂದರೆ ಇಲ್ಲಿ ಕರ್ಲಿ ಬ್ರೇಸಸ್ ಇಲ್ಲ, ಇಲ್ಲಿ ಸಿ ಪ್ರೋಗ್ರಾಮ್ ಥರ ಇಲ್ಲ. ಹಾಗಾಗಿ ನಾವು ಜಾವಾ ಥರನೂ ಇಲ್ಲ, ಇದು ನಾವು ಸ್ಪೇಸ್ ಮೇಲೆ ಎಲ್ಲ ವರ್ಕೌಟ್ ಆಗೋದು ಎಲ್ಲದು. ಹಂಗಾಗಿ ಇಂಡೆಂಟೇಷನ್ ತುಂಬ ಜನಕ್ಕೆ ಇಂಪಾರ್ಟೆಂಟು. ಅದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ಕೂಡ ನಿಮಗೆ ಹೇಳಿದ್ದೆ. ಇವಾಗ ನೋಡಿ, ಇವಾಗ ಎರರ್ ತೋರಿಸ್ತಾ ಇದೆ. ಏನಂತ ತೋರಿಸ್ತಿದೆ, ಪ್ರಿಂಟ್ ಅನ್ನೋದು ಸರಿ ಇದೆ. ಪ್ರಿಂಟ್ ಅನ್ನೋದು ಗೊತ್ತು ನಮಗೆ, ಪ್ರಿಂಟ್ ಅನ್ನೋದು ಇನ್ಬಿಲ್ಟ್ ಇದೆ, ನಮ್ಗೆ ಗೊತ್ತು ಸರಿ ಇದೆ. ಮತ್ತು ನಾವು ಫಂಕ್ಷನ್ ಕಾಲ್ ಮಾಡ್ತೀವಿ, ಇದು ಕರೆಕ್ಟಾಗಿದೆ ಅಲ್ಲ. ಬಟ್ ಆದರೆ ಎರರ್ ಇಲ್ಲಿಗೆ ತೋರಿಸ್ತಾ ಇದೆ. ಏನಕ್ಕೆ ನೋಡಿ, ಹೇಳ್ತಿದೆ ಎಕ್ಸ್ಪೆಕ್ಟೆಡ್ ಇಂಡೆಂಟೆಡ್ ಬ್ಲಾಕ್ ಅಂತ ಹೇಳ್ತಾ ಇದೆ. ಇವಾಗ ಇಲ್ಲಿ ಸ್ಪೇಸಿಗೆ ಕೊಡಬೇಕಂತ ಗೊತ್ತು ತಾನೆ, ಯಾಕಂದರೆ ಇಲ್ಲಿ ನೋಡಿ, ನೀವು ಇದ್ರ ಒಳಗಡೆ ಏನಾರ ಬರೀಲೇಬೇಕು ಫಂಕ್ಷನ್ ಒಳಗಲ್ವಾ. ಅಂದರೆ ಪ್ರಿಂಟ್ ಹಲೋ ಏನೋ ಬರೀಬೇಕಿಲ್ಲ, ಅಂದರೆ ಅದೇ ಸಜೆಷನ್ ಕೊಡ್ತಾ ಇದೆ ನಮಗೆ. ಇವಾಗ ಇಂಡೆಂಟೇಷನ್ ಈ ಥರ ಮಿಸ್ ಆದಾಗ ನೀವು ಒಳ ಹಾಕಬೇಕಾಗತ್ತೆ. ಓಕೆನಾ, ಹಿಂಗೆ ಒಳ ಹಾಕಿದ್ರೆ ಆವಾಗ ಆ ಫಂಕ್ಷನ್ ಒಳಗೆ ಇದಿದೆ ಅಂತ ಅರ್ಥ.
ನಿಮಗೆ ಆಲ್ರೆಡಿ ಇದು ಗೊತ್ತಾಗಿರುತ್ತೆ, ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದ್ಸತಿ ನಮ್ಮ ಟರ್ಮಿನಲ್ ನೋಡಿದ್ರೆ ನಮ್ಮ ಸಮಾಧಾನ. ನೋಡಿ ಇಂಡೆಂಟೇಷನ್ ಎರರ್ ಬರ್ತಾ ಇದೆ, ಯಾಕಂದ್ರೆ ಬಿಕಾಸ್ ಆಫ್ ದಿಸ್. ಪೈಥಾನ್ 1 ಅಂತ ಕೊಟ್ಟರು ಯಾಕೆ ಇಂಡೆಂಟೇಷನ್ ಚೆಕ್ ಆಯಿತು ಅಂದರೆ, ಸೆಕೆಂಡ್ ಫಂಕ್ಷನ್ ಚೆಕ್ ಆಯಿತು ಅಂದರೆ ಅದು ಪೂರ್ತಿ ಕೋಡ್ನ ಚೆಕ್ ಮಾಡುತ್ತೆ ಕೆಳಗೆ ಬರ್ದಿರೋ ಲಾಜಿಕ್ ಪ್ರಕಾರ. ಇವಾಗ ಹಾಕಿದ್ರು ಅದೇ ಬರ್ತಾ ಇದೆ. ಓಕೆನಾ? ಹಂಗಾರೆ ಇದನ್ನು ಫಿಕ್ಸ್ ಮಾಡೋದಂಗೆ ಒಂದು ಇಂಡೆಂಟೇಷನ್ನ ಹಿಂಗೆ ಕೊಟ್ಬಿಡಿ, ಆಟೋಮೆಟಿಕ್ ಸೇವ್ ಮಾಡಿ ಫಿಕ್ಸ್ ಆಗುತ್ತೆ. ರನ್ ಮಾಡಿ. ಇವಾಗ ಹಲೋ ಅಂತ ಪ್ರಿಂಟ್ ಆಯಿತಾ? ಓಕೆ. ಇವಾಗ ನೋಡಿ ಇಲ್ಲಿ ಫಂಕ್ಷನ್ ಇಲ್ಲಿ ಕಾಲ್ ಮಾಡ್ತಾ ಇರೋದು, ಇಲ್ಲೇನು ಎರರ್ ಇಲ್ಲ, ಬಟ್ ಕಾಲ್ ಆಗ್ತಿರೋದು ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಓಕೆನಾ? ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇರೋದು ನೇಮ್ ಎರರ್. ನೇಮ್ ಎರರ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೇಮ್ ಎರರ್ ನೋಡಿ, ಪ್ರಿಂಟ್ ಅನ್ನೋದು ನೋಡಿ ಹೆಂಗೆ ತಪ್ಪು ಬರ್ತೀವಿ. ಇಂಥ ಟೈಮಲ್ಲಿ ನೇಮ್ ಎರರ್ ಬರುತ್ತೆ. ಹಂಗೆ ರನ್ ಮಾಡಿ ನೋಡೋಣ ಇದನ್ನು, ಹಿಂಗೆ ನೇಮ್ ಎರರೇ ಬರುತ್ತಾ ಅಥವಾ ಬೇರೆ ಏನೋ ಬರುತ್ತಾ ಅಂತ. ಇಲ್ಲಿ ನೋಡಿ ಏನು ಹೇಳ್ತಾ ಇದೆ, ಇಷ್ಟೊಂದೆಲ್ಲ ಎರರ್ ಬಂದ ತಕ್ಷಣ ತಲೆ ಕೆಡಿಸ್ಕೊಳ್ಕೋಬಾರ್ದು. ಲಾಸ್ಟ್ ಲೈನಲ್ಲಿ ನೋಡಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ, ಅದೇ ಹೇಳಿರುತ್ತೆ ನೋಡಿ. ಇವಾಗಿನ ಲೇಟೆಸ್ಟ್ ವರ್ಷನ್ ಆಫ್ ಪೈಥಾನ್ ತುಂಬ ಇಂಟೆಲಿಜೆಂಟ್ ಇದೆ. ಇವಾಗ ಅವರೆಲ್ಲ ಕಂಡೀಷನ್ನು ಹಾಕ್ಬಿಟ್ಟಿದ್ದಾರೆ. ಹಂಗೆ ನೀವು ಟಕ್ ಟಕ್ ಅಂತ ಇದೆಲ್ಲ ಗೊತ್ತಾಗ್ತಾವೆ ಇಲ್ಲೇ, ಬಟ್ ನಿಮ್ಗೆ ಅರ್ಥ ಆಗಬೇಕಷ್ಟೇ. ನೋಡಿ ಏನು ಹೇಳ್ತಿದೆ, ನೇಮ್ PRNIT ಈಸ್ ನಾಟ್ ಡಿಫೈನ್ಡ್, ಡಿಡ್ ಯು ಮೀನ್ ಪ್ರಿಂಟ್. ಅದೇ ಅರ್ಥ ಮಾಡ್ಕೊತೀವಿ, ಇವನೇನೋ ಪ್ರಿಂಟ್ ಬರೋಕ್ಕೆ ಹೋಗಿ ಮಿಸ್ಟೇಕ್ ಮಾಡ್ಯಾನೆ ಅಂತ ಅವ್ನು ಅದೇ ಹೇಳ್ತಾ ಇದೆ. ನೋಡಿ ಇದನ್ನು ನಾವು ಪ್ರಿಂಟ್ ಅರ್ಥ ನಾವು ಚೇಂಜ್ ಮಾಡ್ಕೊಂಬಿಡೋಣ. ಅವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇದು ಎರರ್ ಹೋಗುತ್ತೆ. ಚೆಕ್ ಮಾಡೋಣವಾ? ನೋಡಿ ಹಲೋ ಅಂತ ಬಂತಾ? ಹಂಗಾರೆ ಈ ಎರರು ನಮ್ಗೆ ಅರ್ಥ ಆಯಿತು, ಟರ್ಮಿನಲ್ ಹೆಂಗೆ ಬರ್ತಿದೆ ಅಂತ ಕಾಣಿಸ್ತು ನಮಗೆ. ಓಕೆನಾ? ನೆಕ್ಸ್ಟ್ ಎರರ್ ಏನಂತ ಹೇಳಿದ್ವಿ, ಟೈಪ್ ಎರರ್. ಟೈಪ್ ಎರರ್ ಅಂದರೆ ಏನಂತ ಮಾತಾಡಿದ್ವಿ. ಇವಾಗ ನೋಡಿ, ಇವಾಗ ಸ್ಟ್ರಿಂಗ್ ಇದೆ, ಸ್ಟ್ರಿಂಗಿಗೆ ಹೋಗ್ಬಿಟ್ಟು ನಾನು ಇಲ್ಲಿ ನೋಡಿ ಇಂಟೀಜರ್ನ ಆ್ಯಡ್ ಮಾಡ್ತಾ ಇದ್ರೆ ಎರರ್ ಬರ್ತಾ ಇಲ್ಲ. ಇದು ಒಂದು ನೀನು ಇಂಟೀಜರ್ ಆಫ್ ಅಂತ ಇದನ್ನು ಹಾಕಬೇಕು, ಆಯಿತಾ? ಈ ಥರ ಹಾಕಬೇಕು. ಇಲ್ಲ ಅಂದರೆ ನೀನು ಇಂಟೀಜರ್ ಇಲ್ಲ ಹಾಕಬೇಕು, ಗೊತ್ತಾಯ್ತಾ? ಇಲ್ಲಾಂದರೆ ತೊಗೊಳಲ್ಲ. ಬಟ್ ನೋಡೋಣ ಬನ್ನಿ ಎರರ್ ತೋರಿಸುತ್ತಾ ಅಂತ. ಇದು 4th ಅಲ್ವಾ? ಇಲ್ಲಿ ನೋಡಿ ಏನಂತ ಹೇಳ್ತಾ ಇದೆ, ಟೈಪ್ ಎರರ್ ಕ್ಯಾನ್ ಓನ್ಲಿ ಕಂಕನೆಟೇಟ್ ಸ್ಟ್ರಿಂಗ್ ನಾಟ್ ಇಂಟೀಜರ್ ಟು ಸ್ಟ್ರಿಂಗ್ ಅಂತ ಹೇಳ್ತಾ ಇದೆ. ನಮಗೆ ಮೀನಿಂಗ್ಫುಲ್ಲಾಗಿ ಹೇಳ್ತಾ ಇದೆ ಅದು. ನೀವು ಇದು ನೋಡಿದ ತಕ್ಷಣ ತಲೆಗೆಡ್ಸ್ಕೊಂಬಿಡೋದು, ಲಾಸ್ಟಿಗೆ ಬನ್ನಿ ಇಲ್ಲಿ ಟೈಪ್ ಎರರ್ ಈ ಥರ ಕಾಣುತ್ತೆ ಅನ್ನೋದು ನಿಮ್ಗೆ ಗೊತ್ತಾದರೆ, ನಿಮ್ಗೆ ಟಕ್ಕನ್ ಟೈಪ್ ಎರರ್ ಅಂದರೆ ಈ ಥರ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗಲಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಗೊತ್ತಾಯಿತು? ಇವಾಗ ನಾವು ಇದನ್ನು ಫಿಕ್ಸ್ ಮಾಡಿಬಿಡೋಣ. ಓಕೆ, ಇವಾಗ ಇದು ಫಿಕ್ಸ್ ಆಗಿದೆ ಅಲ್ವಾ? ರನ್ ಮಾಡೋಣ. ಇವಾಗ ನೋಡಿ ಪ್ರಿಂಟ್ ಆಯಿತು. ಇವಾಗ ಎಷ್ಟಿದೆ 26 ಅನ್ನೋದು, ಯಾಕೆ 25ಗೆ 21 ಆ್ಯಡ್ ಆಗಿದೆ, ಯಾಕಂದರೆ ಇಂಟೀಜರ್ ಕನ್ವರ್ಟ್ ಮಾಡ್ತು, ಆಮೇಲೆ ಅದು ಆ್ಯಡ್ ಮಾಡ್ತು. ಓಕೆ, ವ್ಯಾಲ್ಯೂ ಎರರ್ ಅಂದರೆ ಏನು? ರೈಟ್ ಟೈಪ್ ರಾಂಗ್ ವ್ಯಾಲ್ಯೂ. ಟೈಪ್ ರೈಟ್ ಆಗೇ ಇದೆ ಬಟ್ ರಾಂಗ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಇಂಟೀಜರ್ಗೆ ನೀನು ಸ್ಟ್ರಿಂಗ್ ಹಾಕಿದ್ರೆ ಏನು ಬರುತ್ತೆ? ವ್ಯಾಲ್ಯೂ ಎರರ್. ವ್ಯಾಲ್ಯೂ ಎರರ್ ಬಂತು ತಕ್ಷಣ ಈ ಥರದ್ದೇನೋ ಮಿಸ್ಟೇಕ್ ಇದೆ ಅಂತ ನಿಮ್ಮ ಪ್ರೊಡಕ್ಷನಲ್ಲಿ ಅರ್ಥ ಆಗಲಿ ಅಂತ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು. ಇದನ್ನು ನಾನು ಯೂಸ್ ಮಾಡ್ತಿರೋ ಎಕ್ಸ್ಟೆನ್ಷನ್ ಕೂಡ ಇದಕ್ಕೆ ಎರರ್ ತೋರಿಸ್ತಾ ಇಲ್ಲ. ಓಕೆನಾ? ಇದೇನು ಅಂದ್ಕೊಳ್ತು, ಇದೇ ಬಿಸ್ನೆಸ್ ಲಾಜಿಕ್ ಏನೋ ಹಾಕಿದ್ದಾರೆ ಇವರು ಅಂತ ಅಂದ್ಕೊಂಡ್ಬಿಟ್ಟಿದೆ, ಆಯಿತಾ? ಬಟ್ ಇದು ತಪ್ಪಲ್ವಾ? ಇದು ನಾವು ಚೆಕ್ ಮಾಡೋಣ ಬನ್ನಿ. ಇವಾಗ ರನ್ ಮಾಡಿದ್ರೆ ನೋಡಿ ಏನು ಬಂತು, ವ್ಯಾಲ್ಯೂ ಎರರ್. ವ್ಯಾಲ್ಯೂ ಎರರ್ ಅಂತ ಬಂದು ಇವೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ಇವೆಲ್ಲ ಟ್ರೇಸು ಅದು ತೊಗೊಂಡಿರೋದು, ಟ್ರೇಸ್ ಬ್ಯಾಕು ಸ್ಟ್ಯಾಕಲ್ಲಿ ಇರುತ್ತಲ್ಲ, ಸ್ಟ್ಯಾಕಿಂದ ಬಂದಿರೋದು ಇದೆಲ್ಲ. ನೀವು ಫಸ್ಟು ಇನಿಷಿಯಲ್ ವೀಡಿಯೋಗಳೆಲ್ಲ ನಾನು ಸ್ಟ್ಯಾಕು ಹೀಪ್ ಎಲ್ಲ ಬಗ್ಗೆ ಮಾತಾಡಿದ್ದೆ, ಅದರೊಳಗೆ ಹೇಳ್ತಿದ್ನಲ್ಲ, ಇದೇ ಟ್ರೇಸ್ ಬ್ಯಾಕ್ನ ಇದು ಲಿಸ್ಟ್ ಸ್ಟ್ಯಾಕಲ್ಲಿ ಇರುತ್ತೆ, ಸ್ಟ್ಯಾಕಿಂದ ವಾಪಸ್ ನಮಗೆ ಕೊಡುತ್ತೆ. ಏನಪ್ಪ ಏನು ಜಗಳ ಆಡ್ತೇನೆ ಇಲ್ಲಿ ಅಂತ ಹೇಳಿದಾಗ ಅದೇನು ಮಾಡುತ್ತೆ, ಅದು ತಕ್ಕೊಡುತ್ತೆ. ಇವ್ರು ಯಾರು ಜಗಳ ಆಡ್ತಿರೋದು, ಏನು ಜಗಳ ಆಡ್ತೇನೆ, ಏನಂತೆ ಪ್ರಾಬ್ಲಮ್ ಒಂದು, ಏನಂತೆ ಪ್ರಾಬ್ಲಮ್ ಅಂದರೆ ವ್ಯಾಲ್ಯೂ ಎರರಪ್ಪ ಪ್ರಾಬ್ಲಮ್ಮು ಅಂತ ಅದು ನಮಗೆ ರಿಟರ್ನ್ ಹೇಳ್ತಾ ಇದೆ. ಆವಾಗ ನಾನು ಅರ್ಥ ಮಾಡ್ಕೊಂಡು, ಡೆವಲಪರ್ ಇದನ್ನು ಅರ್ಥ ಮಾಡ್ಕೊತಾನೆ, ನೋಡಪ್ಪ ಇನ್ವ್ಯಾಲಿಡ್ ಲಿಟರ್ ಫಾರ್ ಇಂಟೀಜರ್ ಫಾರ್ ಬೇಸ್ 10 ಹಲೋ ಅಂತ ಇದಕ್ಕೆ ನೀನು ಹಿಂಗೆ ಹಾಕಂಗಿಲ್ಲ ನೀನು ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಆಮೇಲೆ ನಾವು ಚೆಕ್ ಮಾಡಿ ಏನು ಮಾಡ್ತೀವಿ, ಈ ಥರ ಹಾಕಬೇಕಾಗತ್ತೆ. ನೋಡಿ ಇದನ್ನು ನಾವು ಫಿಕ್ಸ್ ಮಾಡಿ ನಾವು ಹಿಂಗೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಇವಾಗ ರಾ ಇಸ್ ಈಕ್ವಲ್ ಟು ಹಲೋ ಅಂತ ಇದೆ, ಟ್ರೈ ಎಕ್ಸೆಪ್ಷನ್ ಹಾಕಿದ್ದೀನಿ. ವ್ಯಾಲ್ಯೂ ಎರರ್ ಬರುತ್ತೆ ಅಂತ ಗೊತ್ತು ನನಗೆ, ಯಾಕೆ ಇಲ್ಲೇನೋ ಮಿಸ್ಟೇಕ್ ಆಯಿತು ಅಂದರೆ ಇವ್ನು ಯಾರ ಇನ್ಪುಟ್ ಕೊಡ್ಬೇಕಾರೆ, ಫಾರ್ ಎಕ್ಸಾಂಪಲ್ಲು ನೋಡಪ್ಪ ಇಲ್ಲಿ ನಾನು 9 ಕೊಟ್ಟರೆ ವ್ಯಾಲ್ಯೂ ಎರರ್ ಬರಲ್ಲ ಅಲ್ವಾ? ನೋಡಿ ರನ್ ಮಾಡ್ತೀನಿ. ಇವಾಗ 9 ಕೊಟ್ಟೆ ಅಂದರೆ ವ್ಯಾಲ್ಯೂ ಎರರ್ ನನಗೆ ಬರಲ್ಲ ಇವಾಗ. ಯಾಕೆ? ಫಾರ್ ಎಕ್ಸಾಂಪಲ್ ನೋಡಿ 9 ಕೊಟ್ಟರೆ ನಂಬರ್ 9 ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಹಲೋ ಕೊಟ್ಟೆ ಅಂದರೆ ಮುಂಚೆ ಇತ್ತಲ್ಲ, ಇವಾಗ ವ್ಯಾಲ್ಯೂ ಎರರ್ ಬರುತ್ತೀವಿ. ಯಾಕೆ? ಅಲ್ಲಿ ನಾನು ಆ್ಯಕ್ಚುಲಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇಂಟೀಜರಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ತಾನೆ, ಅಲ್ಲಿ ಇಂಟೀಜರೇ ಇರಬೇಕು ಅಲ್ವಾ? ಇಲ್ಲಿ ನೋಡಿ ಇವಾಗ ಏನಂತ ಬಂತು, ಹೆಲೋ ಇಸ್ ನಾಟ್ ಎ ನಂಬರ್. ಇದನ್ನು ನಾವು ಹ್ಯಾಂಡಲ್ ಮಾಡ್ತೀವಿ. ನೋಡಿ ಮೊದಲು ಥರ ಟ್ರೇಸ್ ಬಂದಿಲ್ಲ, ನಾನು ನಿಮ್ಗೆ ಅದೇ ಹೇಳ್ತಾ ಇರೋದು, ಇಲ್ಲಿ ಟ್ರೇಸ್ ಬಂದಿಲ್ಲ. ಇವಾಗ ನೀವು ಪ್ರಿಂಟ್ ಆಗಿರೋದು ಬಂತು, ನೀವು ಈ ಎರರ್ನ ಕ್ಯಾಚ್ ಮಾಡ್ತಾ ಇದ್ದೀರಾ. ಇದು ಎರರ್ ತೋರಿಸುತ್ತೆ, ಬಟ್ ಇವಾಗ ನೋಡಿ ಆ ಥರ ತೋರಿಸ್ತಾ, ಬಟ್ ನಿಮ್ಮದೇ ಕಸ್ಟಮ್ ಎರರ್ ಬಂತು ಇವಾಗ. ಇಲ್ಲಾಂದರೆ ಈ ಥರ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆಗೋ ಬದಲು ನೀವು ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ ಇದನ್ನು. ಇದು ಕ್ರೂಷಿಯಲ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವು ಎಕ್ಸೆಪ್ಷನಲ್ಲಿ ಪ್ರಿಂಟ್ ಬರೆಯೋದು ಅಥವಾ ಬೇರೆ ಏನಾರ ಲಾಗಿಂಗ್ ಬರೆಯೋದು ಎಲ್ಲ ಏನಕ್ಕೆ ಮಾಡೋದು, ಇಲ್ಲಿ ಮಾಡೋದು ಅದಕ್ಕೆ. ಅದು ಕ್ರ್ಯಾಶ್ ಆಗಬಾರ್ದು, ನಾನು ಅದನ್ನು ಕ್ಯಾಚ್ ಮಾಡಿದ್ದೀನಿ ವ್ಯಾಲ್ಯೂ ಎರರ್ನ. ಈ ವ್ಯಾಲ್ಯೂ ಎರರ್ ಬದಲು 0 ಡಿವಿಷನ್ ಬೈ ಎರರ್ ಹಾಕಿದ್ದೀನಿ, ಆಯಿತಾ? ಇವಾಗ ಏನಾಗುತ್ತೆ ನೋಡೋಣ. ಇವಾಗ ನನಗೆ ಗೊತ್ತು ಇಲ್ಲಿ ವ್ಯಾಲ್ಯೂ ಎರರ್ ಬರುತ್ತೆ. ಇವಾಗ 0 ಡಿವಿಷನ್ ಬೈ ಎರರು ಇಲ್ಲಿ ಹಾಕಿದ್ದೀನಿ ನಾನು. ಇವಾಗ ಏನೋ ನಮ್ಮ ಪ್ರಕಾರ ಇಲ್ಲಿ ನೋಡಿ, ಇವಾಗ ರನ್ ಮಾಡಿದೆ ಅಂದರೆ ನೋಡಿ ಮತ್ತೆ ಟ್ರೇಸ್ ಬ್ಯಾಕ್ ಬಂತು. ಯಾಕಂದರೆ ಈ ವ್ಯಾಲ್ಯೂ ಎರರ್ನ ನಾನು ಕ್ಯಾಚ್ ಮಾಡಿಲ್ಲ. ನಾನು ಕ್ಯಾಚ್ ಮಾಡಿರೋದು ಯಾವುದು, 0 ಡಿವಿಷನ್ ಎರರು. 0 ಡಿವಿಷನ್ ಎರರ್ ಇಲ್ಲಿ ಬರೋದೇ ಇಲ್ಲ ಅಲ್ವಾ? ಯಾಕೆ? ನಿಮಗೆ ಆಲ್ರೆಡಿ ನೀವು ಲಾಜಿಕ್ ಬರ್ದವನಿಗೆ ಗೊತ್ತಿಲ್ವಾ? ನೋಡಿ ಏನು ಮಾಡ್ತಿದ್ದೀರಾ ನೀವು, ನಂಬರ್ ಇದೆ, ನೀವು ಏನೇ ಕೊಟ್ಟರು ಕೂಡ ಅದು ನಂಬರಾಗಿ ಇಂಟೀಜರ್ ಕನ್ವರ್ಟ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀರಾ. ಅಷ್ಟೇ ಕೆಲಸ ಇಲ್ಲಿ.
ಅಲ್ವಾ, ಅವಾಗ ವ್ಯಾಲ್ಯೂ ಮಾತ್ರ ತಪ್ಪಾಗಕ್ಕೆ ಸಾಧ್ಯ ಅಂತ ನಿಮಗೆ ಗೊತ್ತು, ಯಾಕೆ ನೀವು ಕೋಡ್ ಬರ್ತೀರಾ, ಅದೇ ಲಾಜಿಕ್. ಇವಾಗ ನೋಡಿ ಅದಕ್ಕೆ ಅದು ಹೇಳ್ತಾ ಇದೆ ನೋಡಿ ಹಿಂಗೆ ಹಾಕಿ ಅಂತ, ಆಯಿತಾ. ನೋಡಿ ವ್ಯಾಲ್ಯೂ ಎರರ್ ಚೇಂಜ್ ಮಾಡಿದೆ ಅಂದರೆ ಇವಾಗ ಈ ಬರೋ ಎರರ್ನ ನಾನು ಕ್ಯಾಚ್ ಮಾಡಿ ನನ್ನ ಎರರ್ನ ನಾನು ಕೊಡ್ಕೋತೀನಿ, ನನಗೆ ಅರ್ಥ ಆಗಂಗೆ. ಅರ್ಥ ಆಯ್ತಾ? ಇವಾಗ ನೋಡಿ ನಾನು ಕ್ಲಿಯರ್ ಮಾಡ್ತೀನಿ ಇವೆಲ್ಲ ಮೆಸ್ಸಿ ಆಗಿದೆ ಅಂತ. ನೋಡಿ ಇವಾಗ ಏನಾಯಿತು, ಅದು ಟ್ರೇಸ್ ಬ್ಯಾಕ್ ಬಂತಾ, ಇವಾಗ ಟ್ರೇಸ್ ಬಂತಾ, ಅದು ಟ್ರೇಸ್ ಬಂದಿಲ್ಲ. ಯಾಕೆ? ಇಲ್ಲಿ ನೋಡಿ ಹಲೋ ಈಸ್ ನಾಟ್ ಎ ನಂಬರ್ ಅಂತ ನಾವು ಕಸ್ಟಮಾಗಿ ಹೇಳ್ತಿದ್ವಿ. ಇದೇ ಥರನ ಫ್ರಂಟ್ ಎಂಡಿಗೆ ಕೂಡ API ಕಾಲ್ ಆದಾಗ ವ್ಯಾಲಿಡೇಷನ್ ಮಾಡಿದಾಗ ವಾಪಸ್ ಕಳಿಸ್ಬೇಕಾದ್ರೆ ಇದೇ ಥರ ನಮಗೆ ಬೇಕಾಗಿರುವಂತಹ ಮೆಸೇಜಸ್ಸನ್ನ ಫ್ರಂಟ್ ಎಂಡಿಗೆ ಕಳಿಸ್ತೀವಿ. ಇನ್ವ್ಯಾಲಿಡ್ ಇಮೇಲ್ ಶುಡ್ ನಾಟ್ ಬಿ ಲೈಕ್ ದಿಸ್, ಇವೆಲ್ಲ ಹೇಳೋದು ಹೆಂಗೆ, ಮತ್ತು ನಾವು ಕಳಿಸಿರೋ ತಾನೇ ಅವ್ರಿಗೆ ಅರ್ಥ ಆಗೋದು. ಇವಾಗ ಕ್ರ್ಯಾಶ್ ಆಗೋ ಬದಲು ಇದು ಎರರ್ನ ಕಳಿಸ್ತಾ ಇದ್ದೀವಿ ಅಂತ ಅರ್ಥ. ಓಕೆನಾ? ಇವಾಗ ನೋಡಿ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಆಗ್ತಿದ್ದೀವಿ ಅಂತ ನೋಡಿ. ಇಲ್ಲೇ ಫಾರ್ ಎಕ್ಸಾಂಪಲ್ ನಿಮಗೆ ನೆನ್ನೆ ಒಂದು ಮಾತು ಹೇಳಿದ್ದೆ ನಾನು, ಓಕೆನಾ. ಇಲ್ಲಿ ರೈಸ್ ಅಂತ ಹಾಕಿದ್ರೆ ಇವಾಗ ಇದು ಕೂಡ ಪ್ರಿಂಟ್ ಆಗುತ್ತೆ, ಆ ಟ್ರೇಸ್ ಕೂಡ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಹಂಗಾರೆ ವರ್ಕ್ ಆಗುತ್ತಾ ನೋಡೋಣ. ಇದು ಮುಂದೆನೂ ಹೇಳಿದ್ದೀನಿ, ಬಟ್ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ ಅಂತ. ನೋಡಿ ಇವಾಗ ಏನಾಯಿತು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಬೇಕಾರೆ ಇಲ್ಲಿ ನೋಡಿ ನಾನು ಬರ್ದಿರೋದು ಕೂಡ ಪ್ರಿಂಟ್ ಆಗಿದೆ ಇಲ್ಲಿ. ಅದಾದಮೇಲೆ ಟ್ರೇಸ್ ಕೂಡ ಪ್ರಿಂಟ್ ಆಗಿದೆ. ಇದು ನಾನು ಬೇಕಂತ ಆಗ್ತಾ ಇರೋದು. ಇಲ್ಲಿ ನೋಡಿ ರೈಸ್ ಹಾಕಿಲ್ಲ ಅಂದರೆ ಬರ್ತಾ ಇಲ್ಲ ಅದು. ಅರ್ಥ ಆಯ್ತಾ ಇವಾಗ ಹೆಂಗೆ ವರ್ಕ್ ಆಗ್ತಾ ಇದೆ ಕೋಡ್ ಅಂತ, ಎರರ್ ಹ್ಯಾಂಡ್ಲಿಂಗ್ ಹೆಂಗೆ ವರ್ಕ್ ಆಗ್ತಾ, ಅರ್ಥ ಆಯ್ತಾ? ಇಷ್ಟು ಅರ್ಥ ಆದರೆ ನೀವು ಬೇರೆದೆಲ್ಲ ಆಟೋಮೆಟಿಕ್ ಅರ್ಥ ಆಗ್ತಾ ಹೋಗುತ್ತೆ. ಬೇರೆ ಎಲ್ಲದು ಅಷ್ಟೇ, ಬೇರೆ ಬೇರೆ ವ್ಯಾಲ್ಯೂ ಎರರ್ಸ್ ಅಷ್ಟೇ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸುಮಾರು ಜನಕ್ಕೆ ರೈಸ್ ಏನಕ್ಕೆ ಆಗ್ತಾರೆ ಅಂತಲೇ ಗೊತ್ತಿಲ್ಲ, ಆಯಿತಾ. ಅದಕ್ಕೆ ಹೇಳ್ತಾ ಇರೋದು ನಾನು ಕ್ರೂಷಲ್ ಪಾಯಿಂಟು ಮಧ್ಯೆ ಹೇಳ್ತೀನಿ. ಫುಲ್ ವೀಡಿಯೋ ನೋಡಿ ಕಂಪ್ಲೀಟಾಗಿ, ಓಕೆನಾ. ಇವಾಗ ನೋಡಿ ಇದು ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಸ್ ಪಾಯಿಂಟು ಸಖತ್ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇವಾಗ ನಾವೇನಪ್ಪ ಕರೆಯೋದು ಕೀ ಎರರ್ ಅಂದರೆ ಏನು? ಕೀ ಎರರ್ ಬರೋದು ಡಿಕ್ಷ್ನರಿಗೆ ಇವಾಗ, ಓಕೆನಾ. ಇವಾಗ ಒಂದು ಡಿಕ್ಷ್ನರಿಗೆ ಹಾಕಿದ್ದೀನಿ. ಇವಾಗ ನೇಮ್ ಇದೆ, ಇಲ್ಲಿ ಏಜ್ ಇದೆ. ಇದು ನೇಮ್ ಇನ್ ವ್ಯಾಲ್ಯೂ ಅಲಯನ್ಸ್ ಅಂತ ಇದೆ, ಏಜು 30, ಓಕೆನಾ. ಇವಾಗ ನಾನು ಯೂಸರ್ ಇಮೇಲ್ ಅಂತ ತೊಗೊತಾ ಇದ್ದೀನಿ. ಇಮೇಲ್ ಇಲ್ಲೇ ಇಲ್ಲ ಗುರು, ಇಮೇಲ್ ಯಾಕೆ ತೊಗೋತಾ ಇದೆಯಾ ಅಂತ ಪೈಥಾನ್ ನಮಗೆ ಹೇಳತ್ತೆ. ಇವಾಗ ನೋಡ್ಬೇಕಾರೆ ಇಲ್ಲಿ ನೋಡಿ 6 ನೋಡಿ ಹೇಳ್ತಾ ಇದೆ ಕೀ ಎರರ್ ಇಮೇಲ್ ಅಂದರೆ ಇಮೇಲ್ ಇಲ್ಲ ಅಂತ ನಮ್ಗೆ ಹೇಳ್ತಾ ಇದೆ. ಇದು ನಮಗೆ ಅರ್ಥ ಆಗ್ಬೇಕು. ಇವಾಗ ಅರ್ಥ ಆಗ್ತಾ ಇದೆ ಇವಾಗ ನಮಗೆ ಆ್ಯಕ್ಚುಲಿ. ನೋಡಿ ಎಲ್ಲ ಡಿಕ್ಷ್ನರಿ ಓದ್ಕೊಂಬಂದ್ಮೇಲೆ ನಮಗೆ ಇವಾಗ ಅರ್ಥ ಆಗ್ತಾ ಇದೆ. ಓ ಪರವಾಗಿಲ್ಲ, ಹಂಗಾರೆ ನಮಗೆ ಪೈಥಾನ್ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ. ಇವಾಗ ಎರರ್ ಬಂದರೆ ಎದುರೋ ಅವಶ್ಯಕತೆ ಇಲ್ಲ, ಓಕೆನಾ. ಹಂಗಾರೆ ಬನ್ನಿ ಇವಾಗ ಇದನ್ನು ಫಿಕ್ಸ್ ಮಾಡೋದು ಹೆಂಗೆ ಯಾವುದಿದೆ ಅದು ಯೂಸ್ ಮಾಡಿ ಗುರು. ನೀನು ಫಿಕ್ಸ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ ಹಿಂಗೆ ಯಾವ್ದು ಬೇಕು ಅದು ಯೂಸ್ ಮಾಡು, ಆಯಿತಾ. ಇವಾಗ ಸ್ವಲ್ಪ ನಾನು ಎರರ್ ಕರೆಕ್ಟಾಗಿ ಕಳಿಸ್ಬೇಕು ಅಂದರೆ ಏನು ಮಾಡಬೇಕು? ಇದನ್ನು ನೆನ್ನೆ ಪ್ರಕಾರ ಒಂದು ಪ್ರೊಫೆಷ್ನಲಿ ಫಿಕ್ಸ್ ಮಾಡೋದು ಹೆಂಗೆ ಅಂದರೆ, ಇವಾಗ ನಾವು ಗೆಟ್ ಮೆಥಡ್ ಯೂಸ್ ಮಾಡೋಕ್ಕೆ ಇಮೇಲ್ ಇಲ್ಲ ಅಂದ ತಕ್ಷಣವೇ ಇವಾಗ ನಾನು ಏನೋ ಎರರ್ ತೋರಿಸೋ ಬದಲು ನೋ ಇಮೇಲ್ ಆನ್ ಫೈಲ್ ಅಂತ ಹಾಕಬೇಕು, ಆಯಿತಾ. ಇಲ್ಲಿ ಇಮೇಲ್ ಇಲ್ಲ ಅಂದರೆ ನೀವು ಯಾವ್ದಾರ ಡಮ್ಮಿ ಇಮೇಲ್ ಕೂಡ ಹಾಕ್ಬೋದು. user@gmail.com ಇದು ಬೇಸಿಕ್ ಬರುತ್ತಪ್ಪ ಅಂತ ನೀವು ಹಂಗೂ ಕೂಡ ಹಾಕ್ಬೋದು, ಆಯಿತಾ. ಇವಾಗ ಗೊತ್ತು ತಾನೇ ಗೆಟ್ ಮೆಥಡ್ ಇಲ್ಲಿ ಯಾವಾಗ ಯೂಸ್ ಮಾಡಬೇಕು. ಇವಾಗ ಕೀ ಎರರ್ ಬರುತ್ತೆ ಅಂತ ಕಾರಣದಲ್ಲಿ ಫಾರ್ ಎಕ್ಸಾಂಪಲ್ ಫ್ರಂಟ್ ಎಂಡಿಂದ ಆಬ್ಜೆಕ್ಟ್ ನಮಗೆ ಕಳಿಸ್ತಾರೆ. ಫ್ರಂಟ್ ಎಂಡಲ್ಲಿ ನಿಮ್ಗೆ ಪೋಸ್ಟ್ ಮೆಥಡು ಅವೆಲ್ಲ ಗೊತ್ತಿತ್ತು ಅಂದರೆ ಫ್ರಂಟ್ ಎಂಡಲ್ಲಿ ಕಳಿಸ್ತಾರೆ, ಅದನ್ನೇ ಕೀನ ಆಕ್ಸೆಸ್ ಮಾಡ್ತೀವಿ. ಕೀ ಸಿಗಲಿಲ್ಲ ಅಂದರೆ ನಾವು ಈ ಥರ ಡಿಫಾಲ್ಟ್ ವ್ಯಾಲ್ಯೂ ಹಾಕ್ತೀವಿ ಅಲ್ಲಿ. ಇದೇ ಫಸ್ಟು ನೀವು API ಬರೀಬೇಕಾದ್ರೆ ಕಲಿಯೋದು ಇದನ್ನೇ. ಫಸ್ಟು ಫ್ರಂಟ್ ಎಂಡ್ ಅವ್ರು ಹೆಂಗೆ ಕಳಿಸ್ತಾರೆ, ನಾವು ಪೋಸ್ಟ್ ಮ್ಯಾನಲ್ಗಿಂತ ಕೂಡ ಕಳಿಸ್ಬೋದು. ಅದು ಹೆಂಗೆ ಆಕ್ಸೆಸ್ ಮಾಡಬೇಕು, ಆ ವ್ಯಾಲ್ಯೂ ಇಲ್ಲ ಅಂದರೆ ಕ್ರ್ಯಾಶ್ ಆಗಬಾರ್ದು ಅಂತ ಟೈಮಲ್ಲಿ ನಾವು ಯಾವುದೋ ಡಿಫಾಲ್ಟ್ ಅನ್ನೋನ್ ಅಂತಾರೆ ಏನಾರು ಹಾಕೊಂಡಿರ್ತೀವಿ. ಈ ಥರ user@gmail.com ಅಂತ ಹಾಕೊಂಡಿರ್ತೀವಿ, ಓಕೆನಾ. ಇವಾಗ 6 ರನ್ ಮಾಡಿದೆ. ಇವಾಗ ಏನಾಯಿತು, ಇವಾಗ ನೋಡಿ ಹೇಳ್ತಾ ಇದೆ ಇಮೇಲ್ = ಇದನ್ನಾಯಿತು. ಯಾಕಂದರೆ ಇಮೇಲ್ ಅನ್ನೋ ಕೀ ಇಲ್ಲ ಇಲ್ಲಿ, ಯಾವುದರಲ್ಲಿ, ಯೂಸರಲ್ಲಿ. ಅರ್ಥ ಆಯ್ತಾ? ಇವಾಗ ಕೀ ಎರರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಪರ್ಫೆಕ್ಟಾಗೆ. ನೆಕ್ಸ್ಟು ಇಂಡೆಕ್ಸ್ ಎರರ್ ಯಾವಾಗ ಬರುತ್ತೆ? ಇವಾಗ ನೋಡಪ್ಪ ಈ ಲಿಸ್ಟಲ್ಲಿ 0, 1, 2 ಇಂಡೆಕ್ಸ್ ಅಲ್ವಾ. ನಾನು 5th ಇಂಡೆಕ್ಸ್ನ ಚೆಕ್ ಮಾಡ್ತಾ ಇದ್ದೀನಿ, ಆಯಿತಾ. ಇದು ತಪ್ಪಲ್ವಾ ಇದು? 5th ಇಂಡೆಕ್ಸ್ ಯಾಕೆ ಚೆಕ್ ಮಾಡ್ತಾ ಇದ್ದೀನಿ? ಇಲ್ಲಿ ಇಲ್ಲೇ ಇಲ್ಲ ಇಂಡೆಕ್ಸ್. ಅವಾಗ ಏನಾಗುತ್ತೆ, ಪೈಥಾನ್ ಆಲ್ರೆಡಿ ಇದನ್ನೆಲ್ಲ ಡಿಟೆಕ್ಟ್ ಮಾಡಿಬಿಟ್ಟು ನಮಗೆ ಈ ರನ್ ಆದಾಗ ನಮಗೆ ಎರರ್ ತೋರಿಸುತ್ತೆ. ಹಂಗಾರೆ ಇದನ್ನು ರನ್ ಮಾಡೋಣ ಇವಾಗ. ಬನ್ನಿ ಇವಾಗ ಇದನ್ನು ರನ್ ಮಾಡೋಣ. ನೋಡಿ ಹೇಳ್ತಾ ಇದೆ ಲಿಸ್ಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್. ಈ ಥರ ಬಂದ ತಕ್ಷಣ ಟಕ್ಕಂತ ತಲೆ ಬರಬೇಕು, ಓ ಇಲ್ಲೇನೋ ಮಿಸ್ಟೇಕ್ ಇದೆ, ಇದೇ ಥರ. ಇವೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ, ಪದೇ ಇದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಎರರ್ಗಳೇ ನಿಮಗೆ ಬರೋದು, ನೀವು ಕೋಡ್ ಬರೀಬೇಕಾದ್ರೆ. ಆವಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಇದನ್ನು ಅರ್ಥ ಆಗಿದೆ, ನಮಗೆ ಈ ವಿಡಿಯೋ ನೋಡಿದ್ದೀವಿ, ಕ್ಲಿಯರಾಗಿ ನೋಟ್ಸಲ್ಲಿ ನೋಡಿದ್ದೀವಿ, ಅರ್ಥ ಆಗಿದೆ ನಮಗೆ. ಆವಾಗ ಟಕ್ಕಂತ ಎಲ್ಲಿರುತ್ತೆ ಪಾಯಿಂಟು ಅಲ್ಲೇ ಹೋಗ್ತೀಯಾ, ನೀನು ಟಕ್ಕಂತ ಚೆಕ್ ಮಾಡ್ತೀಯಾ. ನೋಡಿ ಇಲ್ಲಿ ತೋರಿಸ್ತಾ ಇದೆ, ಅಲ್ಲೇ ಆಟೋಮೆಟಿಕ್ಕಾಗಿ ನೀನು ಹೋಗೋ ಚೆಕ್ ಮಾಡಿ ಅದನ್ನು ಫಿಕ್ಸ್ ಮಾಡ್ಬೋದು. ಇದನ್ನು ಹೆಂಗಪ್ಪ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ಲೆಂತ್ ಚೆಕ್ ಮಾಡು. ಲೆಂತ್ ಕರೆಕ್ಟಾಗಿತ್ತು ಅಂದರೆ ಅವಾಗ ಮಾತ್ರ ಒಳಗೋಗಿ ಈ ಥರ ಪ್ರಿಂಟ್ ಆಗು. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಿ ಲೆಂತ್ ಅಪ್ಪ ಇಷ್ಟೇ ಇರೋದು, ನೀನು ಇಂಡೆಕ್ಸ್ ಏನೇನು ಹಾಕ್ಬೇಡ ಅಂತ ನೀನು ಹೇಳು ಅಂತ ಹೇಳ್ತಾ ಇರೋದು. ಇಲ್ಲಿ ಇದನ್ನು ರನ್ ಮಾಡ್ಬಿಡೋಣ, ಓಕೆನಾ. ಇದನ್ನು ರನ್ ಮಾಡ್ಬಿಡೋಣ. ಇವಾಗ ಏನಂತ ಹೇಳ್ತಾ ಇದೆ ನೋಡಪ್ಪ, ಇರೋದೇ ನಮ್ಮ ಹತ್ರ 3 ಐಟಮ್ಸು. 5th ಐಟಮ್ ಯಾಕಪ್ಪ ತೊಗೊಳಕ್ಕೆ ಹೋಗ್ತಿದ್ದೆ, ನಮ್ಮ ಹತ್ರ ಇಲ್ಲ ಅಂತ ನಮಗೆ ಹೇಳ್ತಾ ಇದೆ. ಇವಾಗ ಇಲ್ಲೇನೋ 3 ಇತ್ತಾ, ಈ 3 ಹಾಕು, ಇಲ್ಲಿ ಬೇಕಾರೆ ಇಲ್ಲಿ 3 ಹಾಕು, ಆಯಿತಾ. ವರ್ಕ್ ಆಗುತ್ತಾ ಇವಾಗ ಸ್ಟಿಲ್ ಎರರ್ ಬರುತ್ತೆ ನಿಮಗೆ. ಯಾಕೆ ನೋಡಿ ತೋರಿಸ್ತೀನಿ. ಇವಾಗ ಸ್ಟಿಲ್ ಎರರ್ ಬರುತ್ತೆ. ಯಾಕೆ? ಇದು 0, 1, 2 ಅಪ್ಪ. ಇಲ್ಲಿ ಹಾಕ್ಬೇಕಾದ್ರೆ 2 ಹಾಕ್ಬೇಕು ನೀವು. ಏನು ಹೇಳಿ,
ಇಲ್ಲಿ 2 ಹಾಕ್ಬೇಕಾಗತ್ತೆ. ಯಾವ ನೋಡಿ ಪ್ರಿಂಟ್ ಆಯ್ತಲ್ವಾ, ಯಾವುದು ಇದು ಲಾಸ್ಟ್ ಒನ್ನು. ಹಾಗಾಗಿ ನಿಮಗೆಲ್ಲ ಗೊತ್ತಿತ್ತು ಅಂದರೆ ಟಕ ಅಂತ ಡಿಬಗ್ ಮಾಡ್ಬೋದು, ನೀವು ಹಾಕ್ಬಿಡ್ಬೋದು. ಓಕೆ, ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ನೆಕ್ಸ್ಟ್ ನೋಡಪ್ಪ, ಆಟ್ರಿಬ್ಯೂಟ್ ಎರರ್. ಆಟ್ರಿಬ್ಯೂಟ್ ಎರರ್ ಅಂದ್ರೇನು? ಆಟ್ರಿಬ್ಯೂಟ್ ಎರರ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಸ್ಲೈಸ್ ಅಂತ ಇದೆ, ಇದು ಸ್ಟ್ರಿಂಗ್ ಆಪರೇಷನ್ ಏನು, ಸ್ಪ್ಲಿಟ್ಟು ಗಿಟ್ಟು ಬೇರೆ ಎಲ್ಲ ಮಾಡ್ಬೋದು, ನಿಮಗೆ ಗೊತ್ತಿದೆ. ಸ್ಟ್ರಿಂಗ್ ಆಪರೇಷನ್ ನೋಡ್ಕೊಂಡು ಬಂದಿದ್ದೀವಿ ನಾವು. ಇವಾಗ ಸ್ಟ್ರಿಂಗಿಗೂ ಅಪೆಂಡ್ ಮಾಡೋಕ್ಕಾಗತ್ತಾ ನೀನು? ಅಪೆಂಡ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ಆಟ್ರಿಬ್ಯೂಟ್ ಎರರ್ ಬರುತ್ತೆ. ಆಟ್ರಿಬ್ಯೂಟ್ ಎರರ್ ಬಂದಾಗ ನೀವು ಅನ್ಕೋಬೇಕು ಈ ಫಂಕ್ಷನಲ್ಲಿ ಈ ಯಾವುದೋ ಮೆಥಡ್ ಇಲ್ಲ, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂಥ ಟೈಮಲ್ಲಿ ಆಟ್ರಿಬ್ಯೂಟ್ ಎರರ್ ಬರುತ್ತೆ. ಓಕೆ, ಹಂಗಾರೆ ನೋಡೋಣ ಆಟ್ರಿಬ್ಯೂಟ್ ಎರರ್ ಬರುತ್ತೋ ಇಲ್ಲೋ, ನಾವು ಅನ್ಕೊತಿರೋದು ಕರೆಕ್ಟಾ ಅಂತ ನೋಡಬೇಕಲ್ಲ. ನೋಡಿ ಹೇಳ್ತಿದೆ ಆಟ್ರಿಬ್ಯೂಟ್ ಎರರ್ ಸ್ಟ್ರಿಂಗ್ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಅಪೆಂಡ್. ಇದೇ ಥರನೇ ನೀವು ಸುಮಾರು ಸತಿ ಆಟ್ರಿಬ್ಯೂಟ್ ಎರರ್ ಬರುತ್ತೆ, ಎಲ್ಲ ತಲೆ ಕೆಡ್ಸ್ಕೊತಾರೆ. ಏನಕ್ಕೆ ಅಂತ, ಯಾಕಂದ್ರೆ ಅವ್ರಿಗೆ ಆಟ್ರಿಬ್ಯೂಟ್ ಅಂದ್ರೇ ಏನು ಅಂತ ಗೊತ್ತಿಲ್ಲ. ಓಕೆನಾ, ಹಂಗಾಗಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಇದೆಲ್ಲ ಸಣ್ಣ ಪುಟ್ಟ ವಿಚಾರ ಆದ್ರೂ ತುಂಬ ಇಂಪಾರ್ಟೆಂಟು. ಒಂದೊಂದು ಮನೆ ಕಟ್ಟಕ್ಕೆ ಒಂದೊಂದು ಇಡ್ಕೆನೂ ಇಂಪಾರ್ಟೆಂಟು. ಒಂದು ಇಡ್ಕೆ ಸರಿ ಇಲ್ಲ, ಮಧ್ಯದಲ್ಲಿ ಎಲ್ಲ ಗೋಡೆ ಕಟ್ಟಿದರೆ ಮಧ್ಯದಲ್ಲಿ ಒಂದು ಇಡ್ಕೆ ಇಲ್ಲ ಅಂದರೆ ಹೆಂಗಿರುತ್ತೆ? ಎಲ್ಲ ಇಡ್ಕೆನೂ ಅಷ್ಟೇ ಪ್ರೆಸೈಸ್ ಹಾಕಬೇಕು, ಆವಾಗಲೇ ಗೋಡೆ ಸ್ಟ್ರೈಟಾಗಿ ಬರೋದಿಲ್ಲ, ತಗ್ಗಿ ಬಗ್ಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಸಣ್ಣ ಪುಟ್ಟ ವಿಚಾರನೂ ನಾವು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ಓಕೆನಾ, ಇವಾಗ ಝೀರೋ ಡಿವಿಷನ್ ಬೈ ಎರರ್ ಅಂದರೆ ನೀವು 100ನ 0ಇಂದ ಡಿವೈಡ್ ಮಾಡಬಾರ್ದು ಅಂತ ನಿಮಗೆ ಗೊತ್ತು. ನೀವು ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀರಾ, ಮಿಸ್ಸಾಗಿ ಯಾರೋ ಪೀಪಲ್ ಅನ್ನೋದ್ರಲ್ಲಿ 0 ಅಂತ ಹಾಕ್ಬಿಟ್ಟ ಅಂದರೆ ನಿಮಗೆ ಅದು ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆಗಬಾರ್ದು ಅಂದರೆ ನೀವು ಹ್ಯಾಂಡ್ಲು ಮಾಡಬೇಕಾಗತ್ತೆ. ಝೀರೋ ಡಿವಿಷನ್ ಬೈ ಎರರ್ ಬರುತ್ತಾ ನೋಡೋಣ ಬನ್ನಿ. ನೋಡಿ, ಝೀರೋ ಡಿವಿಷನ್ ಬೈ ಎರರ್ ಡಿವೈಡ್ ಬೈ 0 ಅಂತ ಇದೆ. ಹಂಗಾಗಿ ಈ ನಂಬರ್ನ 1 ಅಂತ ಹಾಕಿದ್ರೆ ಎರರ್ ಬರುತ್ತಾ? ಎರರ್ ಬರಬಾರ್ದು ಅಲ್ವಾ? ನೋಡೋಣ ಬನ್ನಿ. ನೋಡಿ, ಬರ್ತಾ ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದೆ ನಮಗೆ. ಹಾಗಾಗಿ ಇಲ್ಲಿ 0 ಹಾಕಬಹುದು, ಅವನು ಹಾಕಿದಾನೋ ಬಿಡ್ತಾನೋ ಅಟ್ ಹಾಕಬಹುದು ಅಂಥ ಟೈಮಲ್ಲಿ ಹ್ಯಾಂಡ್ಲ್ ಮಾಡಿಬಿಡ್ಬೇಕು ನೀವು ಅಲ್ವಾ. ಅದನ್ನು ನೀವು ಹೆಂಗೆ ಮಾಡ್ತೀರಾ ಅಂದರೆ ಈ ಥರ ನೀವು ಪ್ರಿಂಟ್ ಕೂಡ ಹಾಕೊಬೋದು. ಇದನ್ನು ಟ್ರೈ ಎಕ್ಸೆಪ್ಷನಲ್ಲಿ ನೀವು ಹ್ಯಾಂಡ್ಲ್ ಮಾಡ್ಬೋದು. ನಿಮಗೆ ಗೊತ್ತಲ್ಲ ಝೀರೋ ಡಿವೈಡ್ ಬೈ ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ. ಇವಾಗ ಮೇನ್ ಲಾಜಿಕ್ಕೆ ನಿಮಗೆ ಬುಡಾನೇ ಗೊತ್ತಾಗ್ಬಿಟ್ಟಿದೆ. ಇವಾಗ ಹೆಂಗೆ ಏನಾಗ್ತಿದೆ, ಏನಕ್ಕೆ ಎರರ್ ಬರ್ತಾ ಇದೆ, ಎರರ್ ಯಾಕೆ ಕ್ಯಾಚ್ ಮಾಡ್ಬೇಕು ನಾನು, ಎರರ್ ಕ್ಯಾಚ್ ಮಾಡಿ ನನ್ನ ಬೇಕಾಗಿರೋ ಥರ ಎರರ್ ಕೊಡಬೇಕಾಗುತ್ತೆ. ಎಲ್ಲ ಟೈಮಿಗೆ ಕ್ರ್ಯಾಶ್ ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ನ, ಗೊತ್ತಿರುತ್ತಾನೆ. ಅದನ್ನೇ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಓಕೆನಾ, ಟ್ರೈ ಎಕ್ಸೆಪ್ಷನ್ ನೆನ್ನೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದನ್ನು ನೀವು ಹಾಕಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದೇ ಥರ ಹಾಕಿದ್ದೀವಲ್ವಾ, ಅದೇ ಥರ ಹಾಕೋದು. ಓಕೆ, ಇವಾಗ ನೋಡಪ್ಪ, ಮಾಡ್ಯೂಲ್ ನಾಟ್ ಫೌಂಡ್ ಎರರ್. ಮಾಡ್ಯೂಲ್ ನಾಟ್ ಫೌಂಡ್ ಎರರ್ ಅಂದರೆ ಮಾಡ್ಯೂಲ್ ಇಲ್ಲ ಅಂತ ಅರ್ಥ. ಯಾವುದೋ ಒಂದು ಮೆಥಡ್ ಇಲ್ಲ, ನೀವು ಅದನ್ನು ಆಕ್ಸೆಸ್ ಮಾಡ್ತಿದ್ದೀರ. ಮಾಡ್ಯೂಲ್ ನಾಟ್ ಫೌಂಡ್ ಅಂದರೆ ಅದೇ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಮಾಡಲ್ ಆಯಿತಾ, ಈ ಮಾಡಲ್ ನನ್ನ ಹತ್ರ ಇಲ್ಲ, ಇವಾಗ ನಾನು ಇಂಪೋರ್ಟ್ ಮಾಡ್ಕೊಂಡಿಲ್ಲ, ನನ್ನ ಹತ್ರ ಇಲ್ಲ. ಇಂಥ ಟೈಮಲ್ಲಿ ಇದು ಎರರ್ ಬರುತ್ತೆ. ಯಾಕೆ? ಆ ಮಾಡ್ಯೂಲ್ ಇಲ್ಲ ನನ್ನ ಹತ್ರ. ಮಾಡ್ಯೂಲ್ ಅಂದರೆ ಏನೋ, ಲೈಬ್ರರಿ ಅಂದ್ರೇನೋ, ಪ್ಯಾಕೇಜ್ ಅಂದ್ರೇನೋ ಎಲ್ಲ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಹಳೆ ವಿಡಿಯೋ ನೋಡ್ಕೊಂಬನ್ನಿ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿರೋರಿ ಇವಾಗಂತೂ ತಲೆಗೆ ಹೋಗ್ತಾ ಇರುತ್ತೆ ಇವಾಗೆಲ್ಲ ಫುಲ್ಲು. ಇವಾಗ ನೋಡಿ, ಮಾಡ್ಯೂಲ್ ನಾಟ್ ಫೌಂಡ್ ಎರರು, ನೋ ಮಾಡ್ಯೂಲ್ ನೇಮ್ ಇದಿಲ್ಲ ಅಂತ ಹೇಳ್ತದೆ. ನಿಮಗೆ ಇರೋ ಅಂಥದ್ದು ಹಾಕಬೇಕು, ಇಲ್ಲ ಅಂದರೆ ಎರರ್ ಬರುತ್ತೆ. ಇಂಥ ಟೈಮಲ್ಲಿ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು? ನಿಮಗೆ ಗೊತ್ತಿಲ್ಲೋ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ನಿಮಗೆ ಈ ಮಾಡ್ಯೂಲ್ ಯಾವುದೋ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ನಿಮಗಿರುತ್ತೆ. ಓಕೆನಾ, ಯಾರೋ ಅವ್ನು ಎನ್ವಿರಾನ್ಮೆಂಟ್ ಸೆಟಪ್ ಮಾಡಿರಲ್ಲ, ಅವ್ನು ಇನ್ಸ್ಟಾಲ್ ಮಾಡಿರಲ್ಲ, ಅಂಥ ಟೈಮಲ್ಲಿ ಅವ್ನು ಕೋಡ್ ಕ್ರ್ಯಾಶ್ ಆಗ್ತಾ ಇರೋದು. ಅದ್ರ ಬದಲು ನೀವು ಈ ಥರ ಎಕ್ಸೆಪ್ಷನ್ ಹಾಕ್ಬಿಟ್ರೆ, ಇವಾಗ ನೋಡಿ ಪ್ರಿಂಟ್ ಹಾಕಿದ್ದೀರಾ, ಈ ಕರೆಕ್ಟ್ ಪ್ರಿಂಟ್ ನಿಮಗೆ ಇಲ್ಲೇ ತೋರಿಸುತ್ತೆ. ಈ ಥರ ನಿಮಗೆ ಟ್ರೇಸ್ ಬ್ಯಾಕ್ ತೋರಿಸಲ್ಲ. ಓಕೆನಾ, ಇವಾಗ ನಾನು ರನ್ ಮಾಡ್ತೀನಾ, ನೋಡಿ ಯಾಕೆ ಇದು ನಾನು ಹ್ಯಾಂಡ್ಲ್ ಮಾಡಿದ್ದೀನಿ. ಎರರ್ ಬರ್ತಿದೆ, ಹೌದು, ಎರರ್ ಬಂತಿರೋದನ್ನು ಕ್ಯಾಚ್ ಮಾಡಿದ್ದೀರಾ. ನೀವು ಕ್ಯಾಚ್ ಮಾಡಿ ನಿಮಗೆ ಬೇಕಾದಂಗೆ ಕೊಟ್ಟಿದ್ದೀರಾ, ಹಾಗಾಗಿ ಕ್ರ್ಯಾಶ್ ಆಗಲ್ಲ. ನಿಮಗೇನು ಮೆಸೇಜ್ ಹೇಳ್ತಿದೆ ಅದು ಕರೆಕ್ಟಾಗಿ ತೋರಿಸ್ತಾ ಇದೆ. ಈ ಅಂತ ಇದೆಯಲ್ಲ ಇಲ್ಲಿ, ಮೆಥಡ್ ನಾಟ್ ಫೌಂಡ್ ಆ್ಯಸ್ ಈ ಒಳಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಏನಿದೆ? ನೋ ಮಾಡ್ಯೂಲ್ ನೇಮ್. ಇಲ್ಲಿ ನೋಡಿ ಈ ಥರನೇ ಇದೆ. ಮುಂಚೆ ನೋಡಿ ಅಬ್ಸರ್ವ್ ಮಾಡಿ ಏನಂತಾಯಿತು, ನೋ ಮಾಡ್ಯೂಲ್ ನೇಮ್. ಇದ್ರ ಒಳಗೆ ಏನಿರುತ್ತೆ, ಇದು ಅಂತ ಅರ್ಥ. ಇದು ಎಲ್ಲರೂ ಹಾಕ್ತಾರೆ ಅಂತ. ಹಂಗಾರೆ ಈ ಬದಲು ಬೇರೆ ಹಾಕ್ಬೋದಾ? ಆಯ್ತು, ನನ್ನ ಹೆಸ್ರು ಹಾಕ್ತೀನಿ. ಹಾಕ್ತೀನಿ ನನ್ನ ಹೆಸರು. ಇವಾಗ ಏನು ಮಾಡ್ತೀಯಪ್ಪ? ಅವಾಗ ಪೈಥಾನಿಗೆ ಕೇಳ್ತೀನಿ, ಏನು ಮಾಡ್ತೀಯ? ಅವಾಗ ನನ್ನ ಹೆಸರು ಹಾಕಿದ್ದೀನಿ. ಇವಾಗ ಹಂಗಾರೆ ನನಗೆ ಎರರ್ ತೋರಿಸ್ತೀಯ? ನನಗೆ ನೋಡಿ ಸೇಮ್ ಬಂತು. ಈಸ್ ಜಸ್ಟ್ ಲೈಕ್ ಎ ವೇರಿಯಬಲ್ ಅಷ್ಟೇ, ನೀವೇನು ಬೇಕಾದ್ರೂ ಹಾಕ್ಬೋದು. ಓಕೆನಾ, ಅಂತ ಹಾಕಿರೋದ್ರಿಂದ ನೀವು ಅದೇ ಹಾಕಬೇಕು ಅಂತಿಲ್ಲ. ಇದೊಂದು ಸ್ಟ್ಯಾಂಡರ್ಡ್ ಅಂತ ಹಾಕಿರ್ತಾರೆ, ಎಲ್ಲರೂ ಹಾಕ್ತಾರೆ ಅಂತ, ಅದಕ್ಕೋಸ್ಕರ ನೀವು ಹಾಕ್ಬೇಕಾಗತ್ತೆ. ಓಕೆ, ನೋಡಿ ಇಂಪೋರ್ಟ್ ಎರರ್. ಮಾಡ್ಯೂಲ್ ನಾಟ್ ಫೌಂಡ್ ಎರರ್ ಅಂದರೆ ಆ ಮೆಥಡ್ ಇಲ್ಲ ಅಂತ. ಇಂಪೋರ್ಟ್ ಇಲ್ಲ ಅಂದರೆ ಇಲ್ಲಿ ನೋಡಿ, ಮ್ಯಾಥ್ ಒಳಗಡೆ ಇದು ಇಂಪೋರ್ಟ್ ಇಲ್ಲ ಗುರು, ನೀನು ಇಂಪೋರ್ಟ್ ಯಾಕೆ ಮಾಡ್ತಾ ಇದೆಯಾ? ಓಕೆನಾ, ಇದು ಇಲ್ಲ ಇಲ್ಲಿ. ಮ್ಯಾಥ್ ಒಳಗೆ ಇದ್ರೆ ತಾನೇ ಫ್ರಮ್ ಮ್ಯಾಥ್ ಇಂಪೋರ್ಟ್ XYZ ಅನ್ನೋ ಫಂಕ್ಷನ್ ಇದೆಯಾ, ಕ್ಲಾಸ್ ಇದೆಯಾ, ಏನಿದೆ ಅಲ್ಲಿ? ಇಲ್ಲ ಅಲ್ಲಿ. ಅದು ನಿಮಗೆ ಮ್ಯಾಥ್ ಅವ್ರಿಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಇದಿಲ್ಲ, ಇದು ನಾನು ಸುಮ್ಮನೆ ಹಾಕಿರೋದು ಅಂತ. ಓಕೆನಾ, ರನ್ ಮಾಡ್ಬಿಡೋಣ ಇದನ್ನು. ಇದೇನಂತ ಬರುತ್ತೆ ನೋಡೋಣ. ಇಲ್ಲಿ ನೋಡಿ ಏನಂತ ಹೇಳ್ತಿದೆ, ಇಂಪೋರ್ಟ್ ಎರರ್ ಕೆನಾಟ್ ಇಂಪೋರ್ಟ್ ನೇಮ್ ಎಕ್ಸ್ ಫ್ರಮ್ ದಿಸ್. ಇಲ್ಲ ಅಂತ ಹೇಳ್ತಾ ಇದೆ. ಹೆಂಗಿಲ್ಲ ಅಂತ ಹೇಳ್ತಾ ಇದೆ ಅಲ್ಲಿ ನೋಡಿ, ನಮಗೆ ಪ್ರೂಫು ಕೂಡ ಹೇಳ್ತಾ ಇದೆ. ನೋಡಪ್ಪ, ಇಲ್ಲಿ ಹೋಗಿ ಚೆಕ್ ಮಾಡು, ಇದ್ರೊಳಗೆ ಇಲ್ಲ. ಇಲ್ಲಿ ಮ್ಯಾಥ್ ಅನ್ನೋ ನೋಡಿ, ಸಿ ಪೈಥಾನಲ್ಲಿ ಬರ್ದಿರತ್ತಾನೆ ಅದು. ನೋಡಿ ಸಿ ಪೈಥಾನ್ ಇದು, ನಾವು ಇನ್ಸ್ಟಾಲ್ ಮಾಡೋ ಸಿ ಪೈಥಾನು, CL ಬರ್ದಿರೋ ಕೋಡ್ ಅದು, ಅದರೊಳಗೆ ಇಲ್ಲ ಅಂತ ಹೇಳ್ತಾ ಇದೆ. ಓಕೆನಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫಿಕ್ಸ್ ಮಾಡೋದು ಹೆಂಗೆ? ಇವಾಗ ಫಿಕ್ಸ್ ಮಾಡೋದು ಹೆಂಗಂದರೆ,
ಇವಾಗ ಕರೆಕ್ಟಾಗಿರೋದು ಇಂಪಾರ್ಟೆಂಟ್ ಹಾಕೋ ಅಷ್ಟೇ, ಫಿಕ್ಸ್ ಆಗುತ್ತೆ. ನೋಡಿ ಮ್ಯಾಥ್ ಒಳಗೆ ಸ್ಕ್ವೇರ್ ಅಂತ ಇದೆ, ಆ ಸ್ಕ್ವೇರ್ನ ಯೂಸ್ ಮಾಡ್ಕೋ. ನೀವು ಆಲ್ರೆಡಿ ಎಕ್ಸ್ಟೆನ್ಷನ್ನ ಇಟ್ಕೊಂಡ್ಬಿಟ್ಟಿದ್ರೆ ಇಂಥ ಎರರ್ಗಳೆಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತವೆ. ಓಕೆನಾ, ಅದಕ್ಕೆ ಎಕ್ಸ್ಟೆನ್ಷನ್ನ ಹಾಕ್ಕೊಳ್ಳಿ, ನಿಮಗೆ ಕೋಡ್ ಬರಬೇಕಾದ್ರೆ ಸಖತ್ ಈಸಿ ಆಗುತ್ತೆ. ಇವಾಗ ನೋಡಿ ಏನು ಎರರ್ ಬರಲ್ಲ, ಆರಾಮಾಗುತ್ತೆ, ಯಾಕಂದರೆ ಕರೆಕ್ಟಾಗಿರೋ ಇಂಪೋರ್ಟ್ನ ಯೂಸ್ ಮಾಡ್ತಿರ್ತೀರಾ ಅಲ್ವೇನಪ್ಪ, ಅಷ್ಟೇ ಹೇಳ್ತೀರಾ. ಇವಾಗ ನೆಕ್ಸ್ಟ್ ಗ್ರೂಪ್ ಏನಪ್ಪ, ಫೈಲ್ ಆ್ಯಂಡ್ ನೆಟ್ವರ್ಕ್ ಎರರ್. ಫೈಲ್ ಆ್ಯಂಡ್ ನೆಟ್ವರ್ಕ್ ಎರರ್ ಎಲ್ಲರಿಗೂ ಫೈಲ್ ನಾಟ್ ಫೌಂಡ್ ಫೈಲ್ ಇದೆಯಾ ಇಲ್ಲ ಫೈಲ್ ಆಪರೇಷನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇಲ್ಲಿ ಫೈಲ್ ಇದ್ದಾವೆ, ಇಲ್ಲಿ ನಿಮ್ಮ ಹತ್ರ ಫೈಲ್ ಇದಾವಲ್ಲ ಏನಪ್ಪ, ಫೈಲ್ ಇಲ್ಲ ಅಂದರೆ ಎರರ್ ಬರುತ್ತೆ. ಇವಾಗ ವಿತ್ ಓಪನ್, ಇದು ವಿತ್ ಅಂತೆಲ್ಲ ಕೀಬೋರ್ಡ್ ತಲೆ ಕೆಡ್ಸ್ಕೊಂಬೇಡಿ, ಫೈಲ್ ಓಪನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನಿಮಗೆ ಇವಾಗ ತೋರಿಸ್ಬೇಕು ನಾನು ಎರರ್ ಹ್ಯಾಂಡ್ಲಿಂಗ್ ಅಂತ ಕಾರಣಕ್ಕೆ ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗ್ ಬಂದಾಗ ನಿಮ್ಗೆ ಇವನ್ನೆಲ್ಲದು ಹೇಳ್ಕೊಡ್ತೀವಿ. ಓಕೆನಾ, ಇವಾಗ ನೀವು ಫೈಲ್ ಓಪನ್ ಮಾಡಬೇಕು ಅಂದರೆ ನೀವು ಹೆಂಗೆ ಸುಮ್ಮನೆ ಕ್ಲಿಕ್ ಮಾಡಿಬಿಡ್ತೀರಾ, ಇಲ್ಲಿ ಓಪನ್ ಆಗ್ಬಿಡುತ್ತೆ VS ಕೋಡಲ್ಲಿ. ಬ್ಯಾಕ್ ಆಫ್ ದ್ಯಾಟ್ ಅವರು ಇದನ್ನು ರನ್ ಮಾಡ್ತಾ ಇರ್ತಾರೆ. ಈ ಕೋಡೆಲ್ಲ ಆಲ್ರೆಡಿ ರನ್ ಮಾಡಿಬಿಟ್ಟಿರ್ತಾರೆ. ಈ ಯಾವ ಲ್ಯಾಂಗ್ವೇಜಲ್ಲಿ ಬಿಲ್ಡ್ ಮಾಡಿರ್ತಾರೆ ಈ VS ಕೋಡು, ಆ ಲ್ಯಾಂಗ್ವೇಜಲ್ಲಿ ಆಟೋಮೆಟಿಕಾಗಿ ಈ ಕೋಡ್ಗಳೆಲ್ಲ ಹಾಕಿರುತ್ತೆ. ಕ್ಲಿಕ್ ಆದರೆ ಇದೇ ಥರ ಬ್ಯಾಕ್ಗ್ರೌಂಡಲ್ಲಿ ಕೋಡ್ ರನ್ ಆಗುತ್ತೆ, ಆ ಕಂಟೆಂಟ್ ಬಂದು ಇಲ್ಲಿ ಕಾಣಿಸ್ತಿರುತ್ತೆ. ಬಟ್ ನಾವೇ ಆಗಿ ನಾವು ಓಪನ್ ಮಾಡಬೇಕು ನಾವು ಪೈಥಾನ್ ಸ್ಕ್ರಿಪ್ಟಲ್ಲಿ ಅಂದರೆ ಈ ಥರ ಯೂಸ್ ಮಾಡ್ತೀನಿ. ಡೆಫಿನೆಟ್ಲಿ ಮಿಸ್ಸಿಂಗ್ ಫೈಲ್ ಡಾಟ್ ಎಕ್ಸ್ ನಾನು ಸುಮ್ಮನೆ ಬರ್ಕೊಂಡಿರೋದು ನೇಮ್ ಇದು. ಓಕೆನಾ, ಇವಾಗ ರೀಡ್ ಮಾಡೋಕ್ಕೆ ಹೋದರೆ ಆ ಫೈಲ್ ಇಲ್ಲ ಅಂತ ಬರಬೇಕು ನಮಗೆ. ಅರ್ಥ ಆಯ್ತಾ? ಇವಾಗ ನೋಡಿ 12 ನೋಡಿ ಫೈಲ್ ನಾಟ್ ಫೌಂಡ್ ಅಂತ ಹೇಳ್ತೇನೆ. ಫೈಲ್ ಇಲ್ಲ ಗುರು ನನ್ನ ಹತ್ರ, ಫೈಲ್ ಇದ್ದರೆ ನಾನು ಯಾಕೆ ಹೇಳ್ತೀನಿ, ಫೈಲ್ ಇಲ್ಲ ಇದು. ಆಯಿತಾ, ಎಲ್ಲಿದೆ ಫೈಲ್, ಇಲ್ಲಿ ನೋಡಿ ಎಲ್ಲಿದೆ ಫೈಲು. ಆಯಿತಾ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಕ್ಸಾಂಪಲ್ ಡಾಟ್ ಪಿ ವೈ, ಓಕೆನಾ, ಇವಾಗ example.py ಹಾಕಿದ್ದೀನಿ. ಇವಾಗ ಫೈಲ್ ಇದೆ ಅಲ್ವಾ ಇದು, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನೋಡಿ ಬಂತಾ ಇಲ್ಲ ಕೊಡು, ಅರ್ಥ ಆಯ್ತಾ ನಿಮಗೆ? ಅದು ಫಸ್ಟಿಂದ ಹಿಂಗೆ ಚೆಕ್ ಮಾಡಿ ನೋಡಿ, ನಾನು ಇಲ್ಲೇ ಹಾಕೊಂಡಿದ್ದೀನಿ ಕೋಡು ಮತ್ತು ಫೈಲ್ ಇಲ್ಲೇ ಹಾಕೊಂಡಿದ್ದೀನಿ. ಆಯಿತಾ, ಇದನ್ನೆಲ್ಲ ಹೇಳ್ತೀನಿ ಹೆಂಗೆ ಆಕ್ಸೆಸ್ ಆಗುತ್ತೆ ಅಂತ. ಬಟ್ ನಿಮಗೆ ಅರ್ಥ ಆಗ್ತಿದೆ, ಇಲ್ಲಿ ಫೈಲ್ ಇಲ್ಲ ಅಂದರೆ ಆಟೋಮೆಟಿಕ್ ಅದು ಡಿಟೆಕ್ಟ್ ಮಾಡಿ ನನಗೆ ಎರರ್ ಕೊಡುತ್ತೆ. ಇವಾಗ ಫೈಲ್ ಇದೆ ಇದು, ಆಯಿತಾ, ಹಂಗಾಗಿ ನಮಗೆ ರೀಡ್ ಕೊಡ್ತು. ಈ ಫೈಲ್ ಇಲ್ಲ, ಅದಕ್ಕೆ ಎರರ್ ಬರ್ತಾ ಇದೆ. ಓಕೆನಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನ ಹೆಂಗೆ ಹ್ಯಾಂಡ್ಲ್ ಮಾಡೋದಂದರೆ ಫೈಲ್ ನಾಟ್ ಫೌಂಡ್ ಅಂತ ಹಾಕ್ಬಿಟ್ಟು ಹ್ಯಾಂಡ್ಲ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ನೀವು ಅವರೇ ಈ ಥರ ನಾವು ಕ್ರ್ಯಾಶ್ ಮಾಡೋಕ್ಕಿಂತ ನಾವು ಅದನ್ನು ಕರೆಕ್ಟಾಗಿ ನಾವು ಇಲ್ಲಿ ಪ್ರಿಂಟ್ ಮಾಡ್ಕೋದು. ನೋಡಿ ಪರ್ಮಿಷನ್ ಎಲ್ಲ ತೋರಿಸ್ಬೇಕಂದ್ರೆ ನಾನು ಇಲ್ಲೊಂದು ಫೈಲ್ ಇದೆ. ಇದೇನಂದರೆ ನನ್ನದು ಮ್ಯಾಕ್ OS ಅಲ್ಲಿ ಇರುವಂಥ ಫೈಲು ಪಾಸ್ವರ್ಡ್ ಎಲ್ಲ ಇರತ್ತಿದ್ರಲ್ಲಿ ನಾನು ಅದನ್ನು ರೈಟ್ ಮಾಡಬೇಕು ಅಂತ ಹೇಳ್ತೀನಿ. W ಅಂದರೆ ರೈಟ್ ಅಪ್ ಪರ್ಮಿಷನ್ ಕೊಡಪ್ಪ ನನಗೆ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಇವಾಗ ಏನು ಬರಬೇಕು, ಎರರ್ ಬರಬೇಕು, ನನಗೆ ಪರ್ಮಿಷನ್ ಇಲ್ಲ, ಅದಕ್ಕೆ ನಿನಗೆ ಕೊಡಲ್ಲಪ್ಪ ನಾನು ಅಂತ ಹೇಳಬೇಕು. ಇವಾಗ ಇಲ್ಲಾಂದ್ರೆ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ವಿಂಡೋದಲ್ಲಿ ನಾನು ಪಾಪಪ್ ತೋರಿಸುತ್ತೆ ಪರ್ಮಿಷನ್ ನನಗೆ ಕೊಡು ಅಂತ. ಓಕೆ ಅಂತ ಕೊಟ್ಟರೆ ಮಾತ್ರ ಅದು ರೈಟ್ ಆಗುತ್ತೆ. ಓಕೆನಾ, ಇವಾಗ ನಾನು ಓಕೆ ಅಂತ ಕೊಟ್ಬಿಟ್ರೆ ನಾನು ಪಾಸ್ವರ್ಡ್ ಎಲ್ಲ ಗಾನು ಏನೇನು ಸೇವ್ ಮಾಡಿದ್ದೀನಲ್ಲ. ಓಕೆನಾ, ಬನ್ನಿ ನೋಡೋಣ ಏನಾಗುತ್ತೆ ಇವಾಗ ಅಂತ. ಇವಾಗ ನೋಡಿ ರನ್ ಮಾಡಿ ಏನಾಯಿತು. ಇವಾಗ ನಾನು ಆಲ್ರೆಡಿ ಪಾಪಪ್ ಬಂದಿತ್ತು, ನಾನು ಅವಾಗ ಏನು ಮಾಡಿದೆ, ಅದನ್ನು ಕ್ಯಾನ್ಸಲ್ ಕೊಟ್ಟಿದ್ದೆ. ಅದಕ್ಕೋಸ್ಕರನೇ ಇದೇನೇ ಬರ್ತಿದೆ, ಹೇಳ್ತೀವಿ ಪರ್ಮಿಷನ್ ಇಲ್ಲ ನಿನಗೆ ಅದಕ್ಕೆ ಅಂತ ಹೇಳ್ತಾ ಇದ್ದೆ. ಓಕೆನಾ, ಇವಾಗ ನಿಮಗೆ ಪಾಪಪ್ ಬರುತ್ತೆ, ಇದನ್ನು ರನ್ ಮಾಡಿದ ತಕ್ಷಣ ನಿಮಗೆ ಪಾಪಪ್ ಕೇಳುತ್ತೆ, ನಿಮ್ಮ VS ಕೋಡ್ ಪಾಪಪ್ ಕೇಳುತ್ತೆ, ನೀವು ಅಲೋ ಕೊಡಬಾರ್ದು. ಅವಾಗ ಏನಾಗುತ್ತೆ, ಈ ಎರರ್ ಬರುತ್ತೆ. ಬಂತಲ್ವಾ, ಇವಾಗ ಈ ಎರರ್ ಬರೋದು ಬರಲಿ, ಪರವಾಗಿಲ್ಲ ಬರಲಿ, ನಾನು ಆ್ಯಕ್ಸಸ್ ಇಲ್ಲ ಅಂದರೆ ನಾನು ಯಾಕಪ್ಪ ಚೇಂಜ್ ಮಾಡಬೇಕು, ಅದನ್ನು ಬೇಡ. ಬಟ್ ಏನಂದರೆ ನಾನು ಅದನ್ನು ಕರೆಕ್ಟ್ ಹ್ಯಾಂಡಲ್ ಮಾಡಬೇಕು. ಹೇಗೆ, ಪರ್ಮಿಷನ್ ಎರರ್ ಅಂತ ಇದ್ದಾಗ ಹಾಕ್ಕೊಂಡು ಪರ್ಮಿಷನ್ ಹ್ಯಾಂಡಲ್ ಪಿಕ್ ದ ರೈಟ್ ಅಂತ ನೀವು ಹೇಳಬೇಕಾಗುತ್ತೆ. ನೋಡಿ ರೈಟ್ ಪರ್ಮಿಷನ್ನ ಪಿಕ್ ಮಾಡಬೇಕಪ್ಪ ನೀನು, ಸುಮ್ಮನೆ ಕೊಡೋಂಗಿಲ್ಲ. ನೋಡಿ ಹಿಂಗೆ ಬಂತ ಪಾಪಪ್ಪು, ಅರ್ಥ ಆಯ್ತಾ ನಿಮಗೆ? ಹಿಂಗೆ ಪಾಪಪ್ ಬಂದಾಗ ಡೋಂಟ್ ಅಲೋ ಕೊಡಬೇಕು. ಡೋಂಟ್ ಅಲೋ ಕೊಟ್ಟರೆ ಅವಾಗ ಏನಾಯಿತು ನೋಡಿ, ರೆಫ್ಯೂಸ್ಡ್ ಕನೆಕ್ಷನ್ ಟ್ರಿಗರ್ ಮಾಡ್ತದೋ, ಬಟ್ ಅದು ರೆಫ್ಯೂಸ್ ಆಗಿ ಈ ಎರರ್ ಬರ್ತಾ ಇದೆ. ಇದನ್ನು ಕ್ರ್ಯಾಶ್ ಆಗ್ತಾ ಇಲ್ಲ, ಬಟ್ ನಮಗೆ ಬೇಕಾದಂಗೆ ಹೇಳ್ತಾ ಇದೆ. ಅರ್ಥ ಆಯ್ತಾ? ಇವಾಗ ನೋಡಿ OS ಎರರ್ ಅಂದರೆ ಇದು ಬೇಸಿಕಲಿ ನೀವು ಆಪರೇಟಿಂಗ್ ಸಿಸ್ಟಮಿಂದ ಬರೋವಂಥ ಎರರ್ ಇದು. ಆಯಿತಾ, ಈ ಆಪರೇಟಿಂಗ್ ಮ್ಯಾಕ್ OS ಇದೆಯಲ್ಲ, ನಿಮ್ಮ ವಿಂಡೋಸ್ ಇದೆಯಲ್ಲ, ಅದರಿಂದ ಬರುತ್ತೆ. ಕೆಲವೊಂದು ಆಪ್ರೇಷನ್ನು ಪೈಥಾನ್ ಹೊರಗೆ ಕೂಡ ಮಾಡ್ಬೋದು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು. ಅದಕ್ಕೆ ನೀವು ಮಾಡಬೇಕು, ಇಂಪೋರ್ಟ್ OS ಅಂತ ಹಾಕಿದ್ರೆ OS FD ಓಪನ್ ಈ ನಂಬರ್ ರ್ಯಾಂಡಮ್ ನಂಬರ್ ಕೊಟ್ಟಿದ್ದೀನಿ ನಾನು, ರೀಡ್ ಅಂತ ಕೊಟ್ಟಿದ್ದೀನಿ. ಆಯಿತಾ, ಇದು ರಿಯಲಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ನಾವು ಇದನ್ನು ರನ್ ಮಾಡೋಣ, ಇದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಇವಾಗ ನೋಡಿ ಎರರ್ ಬಂತು, ಇವಾಗ OS ಎರರ್ ಅಂತ ಬರ್ತಿದೆ, ಬ್ಯಾಡ್ ಫೈಲ್ ಡಿಸ್ಕ್ರಿಪ್ಟರ್ ಅಂತ ಹೇಳ್ತಾ ಇದೆ. ಇದೇನಪ್ಪ ಹಿಂಗೆ ಅಂದರೆ ಫಸ್ಟು ಇದನ್ನು ಕ್ಯಾಚ್ ಮಾಡೋದಂಗೆ ನೋಡ್ಕೊಂಬಿಡೋಣ. ಈ ಎರರ್ ಬಂದ ನಿಮಗೆ ಗೊತ್ತಾಯಿತು, ಇದೇನೋ ನಿಮಗೆ OSಗೆ ಗೊತ್ತಿಲ್ಲದಿರೋವಂಥ ವ್ಯಾಲ್ಯೂನ ನೀವು ಕೊಡ್ತಾ ಇದ್ದೀರಾ, ಹಂಗೆ ಎರರ್ ಬಂದಿದೆ ಅಂತ ಗೊತ್ತಾಯಿತು. ಇದನ್ನು ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ನಾವು OS ಎರರ್ ಅಂತ ಗೊತ್ತು ಅಲ್ವಾ ನಮಗೆ, ಈ ಥರ ಬರೆದಾಗ ಇವಾಗ ನೋಡಿ ಹಿಂಗೆ ಬರೀಬೇಕು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ನೀವು ಇದನ್ನು ಹ್ಯಾಂಡ್ಲ್ ಮಾಡ್ಬೋದು. ಹೇಳ್ತಾ ನೋಡಿ ಬ್ಯಾಡ್ FD ಬ್ಯಾಡ್ ಫೈಲ್ ಡಿಸ್ಕ್ರಿಪ್ಟರ್ ಅಂತ ಕೇಳ್ತಾ ಇದೆ. ಹಂಗಾರೆ ರಿಯಲ್ ಫೈಲ್ ಡಿಸ್ಕ್ರಿಪ್ಟರ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಈ ಕೋಡ್ನ ಬರೀತೀರಾ ಅಂತ ಅಂದ್ಕೊಳ್ಳಿ. ನಾನು ಇವಾಗ ನೋಡಿ ಇದು ನೋಡಿ ಇಂಪೋರ್ಟ್ OS ಆಗಿದೆಯಾ, ಮುಂಚೆ ಮೇಲೇ ಇಂಪೋರ್ಟ್ ಮಾಡಿಬಿಟ್ಟಿದ್ದೀನಿ. ಇಂಪೋರ್ಟ್ OS ಆಗಿದೆಯಾ, ಇವಾಗ FD OS.open ಅಂತ ಇದೆ. ಇವಾಗ ನಾನು 19 ಹಿಂಗೆ ಕೊಟ್ಟಿದ್ದೀನಲ್ಲ, ರಾಂಗ್ ವ್ಯಾಲ್ಯೂ ಅಂದೆ, ಮತ್ತು ರೈಟ್ ವ್ಯಾಲ್ಯೂ ಯಾವುದು ಅಂತ ಗೊತ್ತಾಗಬೇಕು ತಾನೆ ನಿಮಗೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಇದ್ರ ವ್ಯಾಲ್ಯೂನ ಇಲ್ಲಿ ಇಟ್ಕೊತೀನಿ ಇವಾಗ. ಆಯಿತಾ, ಇದನ್ನ ಇಟ್ಕೊಂಡು ಆಮೇಲೆ ಇದಕ್ಕೆ ಪಾಸ್ ಮಾಡ್ತೀನಿ. ಇವಾಗ ಅದು ವರ್ಕ್ ಆಗುತ್ತಾ ಅಥವಾ ಕ್ರ್ಯಾಶ್ ಆಗುತ್ತಾ ನೋಡೋಣ. ಓಕೆ, ಇವಾಗ ನೋಡಿ ಇದು ರನ್ ಮಾಡ್ತಾಯಿದ್ದೀನಿ.
ಇವಾಗ ಏನಾಯ್ತು ನೋಡಿ ಹಲೋ ಅಂತ ಡಾಟ್ ಟಿ ಎಕ್ಸ್ ಟಿ ಇಲ್ಲ ಅಂತ ಹೇಳ್ತಾ ಇದೆ. ಹಂಗಾರೆ ನಾನು ಏನಂತ ಹಾಕ್ಬೇಕು ಇವಾಗ, ಎಕ್ಸಾಂಪಲ್ ಡಾಟ್ ಪಿ ಯು ಅಂತ ಹಾಕ್ಬೇಕು ಇವಾಗ. ಓಕೆನಾ, ಇವಾಗ ಫೈಲ್ ನಾಟ್ ಫೌಂಡ್ ಎರರ್ ನೋಡಿ, ಇವಾಗ ಫೈಲ್ ನಾಟ್ ಫೌಂಡ್ ಎರರ್ ಬಂತು, ಮುಂಚೆ ಕಲ್ತಿರೋದು. ಇವಾಗ ನನಗೆ ಅರ್ಥ ಆಯಿತು, ಹಂಗಾರೆ ಇದು ಫೈಲ್ ಇಲ್ಲ ಅಂತ ಅರ್ಥ ಆಯ್ತು ನನಗೆ. ಇವಾಗ ನಾನು ಇವಾಗ ಫೈಲ್ನ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ನೋಡಿ ಇದೆಯಾ ನೋಟ್ಸ್ ಡಾಟ್ ಎಮ್ ಡಿ ಕೊಡು ಅಂತ ಹೇಳ್ತಾ ಇದೆ ಇದು. ಆಯಿತಾ, ಇದು ಕೊಟ್ಬಿಡ ನೋಡೋಣ ಏನಾಗುತ್ತೆ. ಓಕೆನಾ, ಇವಾಗ ರನ್ ಮಾಡ್ತೀನಿ. ಇವಾಗ ನೋಡಿ ಆ ನೋಟ್ಸಲ್ಲಿ ಏನಿದೆ ಕಂಟೆಂಟು ಎಲ್ಲ ಬಂತು. ಇದೇ ನಾನು ಹೇಳ್ತಿರೋದು ಕರೆಕ್ಟ್ ವ್ಯಾಲ್ಯೂ ಕೊಡ್ತಾ ಇದೆ ಇಲ್ಲಿ. ಹಂಗಾರೆ ಇದು ಎಲ್ಲಿದೆ ನೋಡೋಣ ಬನ್ನಿ, ಇದೇನು ಹೇಳ್ತಾ ಇದೆ ನೋಡೋಣ ಟರ್ಮಿನಲಲ್ಲಿ. ಓ ಇದು ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅದೇನಾಗಿದೆ ಇದು ಹೇಳ್ತಾ ಇಲ್ಲ ಏನು ವ್ಯಾಲ್ಯೂ ಅಂತ. ಈ ಟರ್ಮಿನಲ್ಲೇ ಖಾಲಿ ಆಗಿಬಿಟ್ಟಿದೆ, ಅಷ್ಟೊಂದು ಜಾಸ್ತಿ ಇನ್ಫಾರ್ಮೇಷನ್ ಇದೆ ಇದಕ್ಕೆ. ಓಕೆನಾ, ಇವಾಗ ಏನು ಮಾಡೋಣ, ಸಿಂಪಲ್ಲಾಗಿ ನಾವೇ ಒಂದು ಫೈಲ್ ಕ್ರಿಯೇಟ್ ಮಾಡಿಬಿಡ್ತೀನಿ. ಹಲೋ ಮ್ಯಾಮ್ ಟೆಸ್ಟಿಂಗ್ ಅಂತ ಹಾಕ್ತೀನಿ. ಓಕೆನಾ, ಸೇವ್ ಮಾಡಿದೆ ಇದನ್ನ. ಬನ್ನಿ ಇವಾಗ ಏನು ಮಾಡೋಣ, ಇವಾಗ ಹಲೋ ಹಾಕೋಣ, ಇಲ್ಲಿ ಟಿ ಎಕ್ಸ್ ಟಿ ಹಾಕೊಂಡ್ಬಿಡ್ತೀನಿ. ಓಕೆನಾ, ಈ ದೊಡ್ಡ ಫೈಲ್ ಇರೋದ್ರಿಂದ ನಮಗೆ ಕಾಣಿಸಿಲ್ಲ. ಇವಾಗ ಏನಾಗುತ್ತೆ ನೋಡೋಣ ಬನ್ನಿ, ಏನೋ ವ್ಯಾಲ್ಯೂ ಕೊಡುತ್ತಾ ನಮಗೆ. ಇಲ್ಲಿ ನೋಡಿ ಏನಂತ ಹೇಳ್ತು, FD3 ಅಂತ ಕೊಟ್ಟಿದೆ. ಅದಕ್ಕೆ FD3 ಕೊಟ್ಟಿದೆ, ಆ 3ನ ಇಲ್ಲಿ ಪಾಸ್ ಮಾಡಿದ್ದೀನಿ. ಅವಾಗ ಕರೆಕ್ಟಾಗಿ ರೀಡ್ ಆಯಿತು, ಎಲ್ಲದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಇದರೊಳಗೆ ಏನಿದೆ ರೀಡ್ ಮಾಡೋಕ್ಕೆ ಇದು ಆಪ್ರೇಷನ್ ನಿಮಗೆ ಇದು ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಂಬಿಡಿ. ಇದೇನು ಗೊತ್ತಿರಿ ನೋಡಿ, ಇವಾಗ ಇಂಪೋರ್ಟ್ OS ಅಂತಿದೆಯಾ, OS ಒಳಗೆ ಈ ಮೆಥಡ್ಗಳೆಲ್ಲ ಇದಾವೆ. OS ಅನ್ನೋ ಇಂಪೋರ್ಟ್ ಒಳಗೆ ಈ ಮೆಥಡ್ಗಳೆಲ್ಲ ಬರ್ದಿದ್ದಾರೆ. ಈ ಮೆಥಡ್ ಈ ಆ್ಯಕ್ಷನ್ಸ್ಗಳು ಮಾಡ್ತವೆ. ಇದು ನಿಮಗೆ ಗೊತ್ತಿಲ್ಲ ಅಂದ ತಕ್ಷಣ ಪೈಥಾನ್ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ನಿಮಗೆ OS ಅಲ್ಲಿ ಇರೋ ಮೆಥಡ್ ಏನು ಅದು ಗೊತ್ತಿಲ್ಲ ಅಂತ ಅರ್ಥ. ಅದನ್ನ ಇದು ನೋಡಿದ್ರೆ ಅರ್ಥ ಆಗುತ್ತೆ, ಇದೆಲ್ಲ ಇದೆ ಅಂತ ನಿಮ್ಗೆ ತಲೆಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅದು ಇದರ ಸಿನಾರಿಯೋ ಬಂದಾಗ ನೀವು ಅದನ್ನು ಯೂಸ್ ಮಾಡ್ಬೋದು ಅಷ್ಟೇ. ಈ ಪರ್ಟಿಕ್ಯುಲರ್ ಫಂಕ್ಷನಲ್ಲಿ ಇರೋ ಮೆಥಡ್ಸ್ ನಿಮಗೆ ಗೊತ್ತಿಲ್ಲ ಅಂದ ತಕ್ಷಣ ಪೈಥಾನ್ ಗೊತ್ತಿಲ್ಲ ಅಂತ ಅಲ್ಲ. ನಿಮಗೆ ಈ OS ಅಲ್ಲಿರೋ ಇಂಪೋರ್ಟಲ್ಲಿರೋಂತಹ ಫಂಕ್ಷನ್ಸ್ಗಳು ನಿಮಗೆ ಗೊತ್ತಿಲ್ಲ. ಇವಾಗ ಗೊತ್ತಿರೋದೇನು, ಇದು ಓಪನ್ ಮಾಡುತ್ತೆ, ಫೈಲ್ ಆಲ್ರೆಡಿ ಇದ್ದರೆ ಅಂತ ಗೊತ್ತಾಯಿತು, ಅದು ರೀಡ್ ಮೋಡಲ್ಲಿ ಮಾಡ್ತಾ ಇದೆ. OS ಡಾಟ್ ಓಪನ್ ಮಾಡ್ತಿದೆ, ಓಪನ್ ಮಾಡಿದ್ದೀನಿ. FD ವ್ಯಾಲ್ಯೂ ಬೇಕು, FD ವ್ಯಾಲ್ಯೂ ಬರಬೇಕಂದ್ರೆ ನಾವು ಈ ಥರ ಬರೀಬೇಕು. ಇವಾಗ ಇಲ್ಲಿ ವ್ಯಾಲ್ಯೂ ಬಂತು, ಆ ವ್ಯಾಲ್ಯೂನ ಇಲ್ಲಿ ಪಾಸ್ ಮಾಡ್ತೀನಿ. ರೀಡ್ ಮೋಡಲ್ಲಿ ಓಪನ್ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ರೀಡ್ ಮಾಡಿ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಅದು ಲಾಸ್ಟಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಫೈಲ್ನ. ಓಕೆನಾ, ಅವಾಗ ನನಗೇನಾಯಿತು, ಇದು ಬಂತು. ಇವಾಗ ನಾನು ಇಲ್ಲಿ ಕ್ಲೋಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಮೆಮೊರಿ ಲೀಕೇಜ್ ಆಗುತ್ತೆ. ಫೈಲ್ ಓಪನ್ ಮಾಡಿದ್ಮೇಲೆ ಕ್ಲೋಸ್ ಮಾಡ್ಬೇಕು ತಾನೆ, ಇಲ್ಲ ಹಂಗೇ ಬಿಡುತ್ತೆ. ಓಕೆನಾ, ಹಾಗಾಗಿ ನೀವು ಕರೆಕ್ಟಾಗಿ ಕ್ಲೋಸ್ ಮಾಡಬೇಕು. ಇದು ಅರ್ಥ ಆಯಿತು. ಇವಾಗ ಬನ್ನಿ, ಕನೆಕ್ಷನ್ ಎರರ್ ಯಾವಾಗ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಬ್ರೋಕನ್ URL ಹಾಕಿದ್ದೀನಿ ಸುಮ್ಮನೆ ಡಮ್ಮಿ, ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ಎಲ್ಲ ಪಾಯಿಂಟ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಓಕೆನಾ, ನೋಡಿ ಇಲ್ಲಿ ನೋಡಿ ಟೈಮ್ ಔಟ್ ಆಯಿತು, ಈ ಎರರ್ ಬರ್ತಾ ಇದೆ. ಓಕೆನಾ, ಇವಾಗ URL ಎರರ್, ಈ URL ಸರಿ ಇಲ್ಲ ಅಂತ ಹೇಳ್ತಿದೆ. ಇದಾದಮೇಲೆ ಕನೆಕ್ಷನ್ ಎರರು ಬರುತ್ತೆ. ಅವೆಲ್ಲ ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಈ ಥರ ಮಾಡಬೇಕು. ಏನು ಇಲ್ಲಿ ನೋಡಿ, ನಿಮಗೆ ಗೊತ್ತು ತಾನೇ ಯಾವ ಎರರ್ ಬರ್ತಿದೆ ಅಂತ. ಇದನ್ನು ನೀವು ಹ್ಯಾಂಡ್ಲು ಮಾಡ್ಕೊಳ್ಳಿ, ಇದನ್ನು ಕಾಪಿ ಮಾಡ್ಕೊಳ್ಳಿ, ಇದನ್ನು ಇಲ್ಲಿ ಹಾಕಿ ಹ್ಯಾಂಡ್ಲು ಮಾಡಿ. ಕನೆಕ್ಷನ್ ಎರರು OS ಎರರು ಯಾವುದೇ ಬಂದರೂ ಕೂಡ ಇಲ್ಲಿ ಹ್ಯಾಂಡ್ಲ್ ಆಗಿ ಇಲ್ಲಿ ಪ್ರಿಂಟ್ ಆಗುತ್ತೆ. ಹೌದಾ, ಹಾಗಾದ್ರೆ ನೋಡೋಣವಾ, ಬನ್ನಿ ಕಮೆಂಟ್ ಮಾಡಿ. ಇದು ರನ್ ಮಾಡ್ತಾಯಿದ್ದೀನಿ. ಇವಾಗ ಏನಂತ ಹೇಳ್ತಾ ಇದೆ ನೋಡಪ್ಪ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಇದೇನಂತ ಚೆಕ್ ಮಾಡು ಅಂತ ನಿಮ್ಗೆ ಹೇಳ್ತಾ ಇದೆ. ಈ ಕೋಡ್ ಕ್ರ್ಯಾಶ್ ಆಗ್ತಾ ಇಲ್ಲ, ಬಟ್ ನಿಮಗೆ ಎರರ್ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ. ಓಕೆ, ಟೈಮ್ ಔಟ್ ಎರರ್. ಫಾರ್ ಎಕ್ಸಾಂಪಲ್ ನೀವು ಒಂದು ಸಾಕೆಟನ್ನು ಇಂಪೋರ್ಟ್ ಇದೆ, ಅದಕ್ಕೆ ನೀವು ಕ್ರಿಯೇಟ್ ಕನೆಕ್ಷನ್ ಒಂದು ಹೊಸ ಸಾಕೆಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇದಾದಮೇಲೆ ಟೈಮ್ ಔಟ್ ಆಗಪ್ಪ ಅಂತ ನೀವೇ ಹೇಳ್ತಾ ಇದ್ದೀರಾ. ಓಕೆನಾ, ಇದ್ರ ಸಾಕೆಟ್ ನೀವು ತಲೆಗೆಡ್ಸ್ಕೊಳ್ಬೇಕಾಗಿಲ್ಲ. ಈ ಸಾಕೆಟ್ ಓಪನ್ ಮಾಡಬೇಕು, ಇವೆಲ್ಲ ಏನಂದ್ರೇನು ಸಾಕೆಟ್ ಡಾಟ್ ಕ್ರಿಯೇಟ್ ಕನೆಕ್ಷನ್ ಅಂತ ಇದೆ ಅವ್ರ ಮೆಥಡ್. ಇದನ್ನು ಯೂಸ್ ಮಾಡಿದ್ರೆ ನೀವು ಮಾಡ್ಬೋದು. ಓಕೆನಾ, ಏನು ಬರುತ್ತೆ ಎರರ್ ನೋಡೋಣ ಬನ್ನಿ. ನೋಡಿ ಅಂತೀಯ ಟೈಮ್ ಔಟ್ ಎರರ್, ಟೈಮ್ ಔಟ್. ಓಕೆನಾ, ಇದನ್ನು ಸಿಮ್ಯುಲೇಟ್ ಮಾಡಿದ್ದೀನಿ. ಇದೇ ಥರ ಬೇರೆ ಟೈಮ್ ಔಟ್ ಬರ್ಬೋದು. API ಕಾಲ್ ಮಾಡ್ತಾನೆ ಇರುತ್ತೆ. ಆಯಿತಾ, 1 ನಿಮಿಷ ಆದಮೇಲೆ ಸರ್ವರೇ ಕೂಡ ರಿಟರ್ನ್ ಮಾಡುತ್ತೆ ಟೈಮ್ ಔಟ್. ಯಾಕಂದರೆ ತುಂಬ ಆಯ್ತಪ್ಪ ಇದು ವರ್ಕ್ ಆಗ್ತಾ ಇಲ್ಲ, ಟೈಮ್ ಔಟ್ ಅಂತ ಕೊಡುತ್ತೆ. ಇದರಲ್ಲಿ ಟೈಮ್ ಔಟ್ ಎರರ್ ಬರ್ಬೋದು ಅಂತ ಸಿನಾರಿಯೋದಲ್ಲಿ. ಈ ಥರ ಎರರ್ನ ಕ್ರ್ಯಾಶ್ ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು. ಹೆಂಗೆ ಹ್ಯಾಂಡಲ್ ಮಾಡೋದು ನಿಮಗೆ ಆಲ್ರೆಡಿ ಗೊತ್ತು. ಟೈಮ್ ಔಟ್ ಎರರ್, OS ಎರರ್ ಎರಡೂ ಹಾಕ್ಕೊಂಬಿಡು. ನಿಮಗೆ ಡಬಲ್ ಸೇಫ್ಟಿ ಈ ಥರ ಸಿನಾರಿಯೋಗಳು ಆಗ್ಬೋದು ಅಂತೇಳಿ. ಟೈಮ್ ಔಟ್ ಎರರ್ ಬಂದರೆ OS ಎರರ್ ಬಂದರೆ ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡಿದ್ದು ಕ್ರ್ಯಾಶ್ ಆಗೋಲ್ಲ. ಇವಾಗ ನಮಗೆ ಟೈಮ್ ಔಟ್ ಎರರ್ ಇಲ್ಲಿ ಬರ್ತಾ ಇದೆ, ನಾವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ವಿ. ಓಕೆ, ಎರರ್ ಬರೋ ತಪ್ಪಲ್ಲ, ಎರರ್ನ ಹ್ಯಾಂಡ್ಲ್ ಮಾಡಿಲ್ದಿರೋದು ತಪ್ಪು. ಓಕೆ, ಕೀಬೋರ್ಡ್ ಇಂಟ್ರಪ್ಷನ್ ಎರರ್ ಅಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೆ. ನಾವು ಕೀಬೋರ್ಡಲ್ಲಿ ನಾವು Ctrl+C ಹೊಡೆದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೆ. ಅದು ನಿಮಗೆ ಮಾಡಿ ತೋರಿಸ್ತೀನಿ ಲೈವ್ ಆಗಿ. ಇವಾಗ ನೋಡಿ, ಕೀಬೋರ್ಡ್ ಇಂಟ್ರಪ್ಷನ್ ಎರರ್ಗೆ ನಾನು ಇವಾಗ ರನ್ ಮಾಡ್ತೀನಿ. ಇದು ವೈಲ್ ಲೂಪ್ ಟ್ರೂ ಅಲ್ಲೇನಪ್ಪ, ಈ ಟ್ರೂ ಅನ್ನೋದು ಫಾಲ್ಸ್ ಆಗೋ ತನಕ ಇದು ರನ್ ಆಗ್ತಾನೆ ಇರುತ್ತೆ. ಟ್ರೂ ಅನ್ನೋದು ಫಾಲ್ಸ್ ಆಗೋಕೆ ನಾವು ಬರ್ದಿನ ಇಲ್ಲಿ ಏನೂ ಬರ್ದಿಲ್ಲ ಅಂದರೆ ಇನ್ಫೈನೈಟ್ ಲೂಪ್ ಇದು ರಾಂಗ್ ಇದು ಅಲ್ವಾ. ಬನ್ನಿ, ಇನ್ಫೈನೈಟ್ ಲೂಪನ್ನ ಹೆಂಗೆ ಕಿಲ್ ಮಾಡೋದು ಇವಾಗ ನಾನು ಹಾಕಿದ್ದೀನಿ. ಇವಾಗ ನೋಡಿ ವರ್ಕಿಂಗ್ ಅಂತ ಬರ್ತಾಯಿದೆ. ಆಯಿತಾ, ಇಲ್ಲಿ ಸ್ಲೀಪ್ 1 ಸೆಕೆಂಡ್ ಆದ ತಕ್ಷಣ ಬರ್ತಾಯಿದೆ, ಸ್ಲೀಪ್ ಅಂತ ಹಾಕಿದ್ದೀನಿ ನೋಡಿ. ಇವಾಗ ನಾನು Ctrl+C
ಕಿಲ್ ಆಯಿತು. ಏನಂತ ಬರ್ತಿದೆ ನೋಡಿ, ಕೀಬೋರ್ಡ್ ಇಂಟ್ರಪ್ಟೆಡ್. ನಾನು ಕೀಬೋರ್ಡಿಂದ ಇಂಟ್ರಪ್ಟ್ ಮಾಡಿ ಕಿಲ್ ಮಾಡಿದೆ ಅದನ್ನು, ಗೊತ್ತಾಯ್ತಾ. ಹಾಗಾಗಿ ಇಂಥ ಟೈಮಲ್ಲಿ ಕೀಬೋರ್ಡ್ ಎರರ್ ಬರುತ್ತೆ, ಗೊತ್ತಾಯ್ತಾ. ಎಂಥ ಟೈಮಲ್ಲಿ ಬರುತ್ತೆ ಕೀಬೋರ್ಡ್ ಎರರ್ ಅಂತ ನಿಮಗೆ ಗೊತ್ತಾಗಿರಬೇಕು. ಇವಾಗ ಇದನ್ನ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದಂದರೆ, ಈ ಸಿನಾರಿಯೋ ಈ ಥರನೇ ಇತ್ತು ಅಂದರೆ ಅವಾಗ ನೀವು ಇಲ್ಲಿ ಕರೆಕ್ಟ್ ಹ್ಯಾಂಡ್ಲ್ ಮಾಡಬೇಕಾದ್ರೆ ಕೀಬೋರ್ಡ್ ಎರರ್ ಬಂದರೆ ಅದಕ್ಕೊಂದು ಮೆಸೇಜ್ ಕೊಟ್ಬಿಡಿ, ಸ್ಟಾಪ್ ಬೈ ಯೂಸರ್ ಸೇವಿಂಗ್ ಆ್ಯಂಡ್ ಎಕ್ಸಿಟಿಂಗ್. ರಿಯಲಿ ನಾವು ಏನು ಸೇವ್ ಮಾಡ್ತಾ ಇಲ್ಲ, ಬಟ್ ನಾವು ಎಕ್ಸಿಟ್ ಮಾಡ್ತೀವಿ, ಅದನ್ನು ಸುಮ್ಮನೆ ಹೇಳೋದಕ್ಕೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಏನೋ ಕಟ್ ಮಾಡಿಬಿಟ್ಟ ಅಂದರೆ ಬೇರೆ ಡೇಟಾ ಹೋಗಬಾರ್ದು, ಅದನ್ನು ಕ್ಯಾಶ್ ಮಾಡಿಬಿಟ್ಟಿರ್ತೀರ ಎಲ್ಲರೂ ಒಂದು ಕಡೆ, ರೆಡ್ಡಿಸಲ್ಲೋ ಬೇರೆ ಕಡೆ DB ಎಲ್ಲೋ ಸ್ಟೋರ್ ಮಾಡಿರ್ತೀರ, ಅವನಿಗೆ ಅದಕ್ಕೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೀವು ಹಂಗೆ ಮಾಡ್ತಿದ್ದೀರಾ ಅಷ್ಟೇ, ಓಕೆನಾ. ನೋಡಿ ವರ್ಕ್ ಆಗ್ತಾಯಿದೆ, ವರ್ಕಿಂಗ್ ಅಂತ ಬರ್ತಿದೆ. ನಾನು Ctrl+C ಹೊಡಿತೀನಿ. ಇವಾಗ ಏನಾಯಿತು, ಕಿಲ್ ಆಯಿತು, ಬಟ್ ಅದು ಕ್ರ್ಯಾಶ್ ಆಗಲಿಲ್ಲ. ಸ್ಟಾಪ್ ಬೈ ಯೂಸರ್ ಅಂತ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದೀವಿ ನಾವು, ಓಕೆನಾ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ರಿಕರ್ಸಿವ್ ಎರರ್ ಅಂದೇನು, ನಾನು ಅವತ್ತು ಹೇಳಿದ್ದೆ ಸ್ಟ್ಯಾಕು ಹೀಪು 2 ಡಿವಿಷನ್ ಇದೆ ಅಂತ ಇನಿಷಿಯಲ್ ವೀಡಿಯೋದಲ್ಲಿ ಹೇಳಿದ್ದೀನಿ. ರ್ಯಾಮಲ್ಲಿ ರನ್ ಆಗುತ್ತೆ, ನಾವು ಸ್ಟ್ಯಾಕ್ ಹೀಪಲ್ಲಿ ಇರುತ್ತೆ. ರಿಕರ್ಷನ್ ಎರರ್ ಯಾವಾಗ ಬರುತ್ತೆ, ರಿಕರ್ಷನ್ ಎಷ್ಟು ಟೈಮ್ ರಿಕರ್ಷನ್ ಆಗಬಹುದು, ಇವೆಲ್ಲದು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವೆಲ್ಲ ಫುಲ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಕಮೆಂಟ್ ಮಾಡಿ ಎಷ್ಟು ಸತಿ ರಿಕರ್ಷನ್ ಆಗಬಹುದು ಇದನ್ನು ಹೇಳಿದ್ದೀನಿ ರಿಕರ್ಷನ್ ಕ್ಲಾಸಲ್ಲಿ. ಆಮೇಲೆ ಈ ರಿಕರ್ಷನ್ನು ಏನನ್ನ ಫಿಲ್ ಮಾಡಿದಾಗ ರಿಕರ್ಷನ್ ಎರರ್ ಬರುತ್ತೆ, ಯಾವುದು ಸ್ಟ್ಯಾಕ್ ಫುಲ್ ಆಗಬೇಕಾ ಹೀಪ್ ಫುಲ್ ಆಗಬೇಕಾ, ಯಾವಾಗ ರಿಕರ್ಷನ್ ಎರರ್ ಬರುತ್ತೆ, ಈ ರಿಕರ್ಷನ್ ಆಗ್ತಾ ಇರೋದು ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಇವಾಗ ಕಮೆಂಟಲ್ಲಿ ಹೇಳಿ ನೋಡೋಣ. ಇವೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದೆಯಾ ಅಂತ. ಫಾರ್ ಎಕ್ಸಾಂಪಲ್ ನೋಡೋಣ, ಟ್ರೈ ಮಾಡಬೇಡ ಇದನ್ನು, ಓಕೆನಾ. ಇದು ಸ್ವಲ್ಪ ಜಾಸ್ತಿ ನಮ್ಮ ಮೆಮೊರಿನ ಹಾಳು ಮಾಡುತ್ತೆ, ಬಟ್ ಸ್ಟಿಲ್ ನಾವು ಅದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ಟ್ರೈ ಮಾಡಿಬಿಡ್ತೀವಿ. ನೋಡಿ ಏನಂತ ಹೇಳ್ತಿದೆ, ಲೈನ್ ರಿಪೀಟೆಡ್ 9994 ಟೈಮ್ಸ್. ಎಷ್ಟು ಟೈಮ್ಸ್ ಅಂತ ಇದೇ ಹೇಳ್ತಾ ಇದೆ, ಬಟ್ ಏನು ರಿಕರ್ಷನ್ ಎರರು ಮ್ಯಾಕ್ಸಿಮಮ್ ರಿಕರ್ಷನ್ ಡೆಪ್ತ್ ಎಕ್ಸೀಡೆಡ್ ಅಂತ ಹೇಳ್ತಾ ಇದೆ. ಈ ಥರ ನಾವು ಮಾಡೋಕ್ಕೆ ಹೋದರೆ ಹಂಗಾಗುತ್ತೆ, ಯಾಕಂದರೆ ಇದು ರಿಕರ್ಷನ್ ಎರರ್ನ ನೀವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಅಂಥ ಟೈಮಲ್ಲಿ ನೀವು ಕರೆಕ್ಟ್ ಹ್ಯಾಂಡ್ಲ್ ಮಾಡಿ. ಏನಂತ ಹೇಳ್ಬೇಕಿಲ್ಲಿ ನೋಡಿ, ಬೇಸ್ ಕೇಸು ಅವೆಲ್ಲ ನೀವು ರಿಕರ್ಷನ್ ಮಾಡ್ಬೇಕಾದ್ರೆ ಹೆಂಗೆ ಬರೀಬೇಕಂತ ಹೇಳಿದ್ದೆ ನಿಮಗೆ. ಬೇಸ್ ಕೇಸ್ ಬಗ್ಗೆ ಮಾತಾಡಿದ್ದೆ, ಮತ್ತು ಯಾವ ಎಕ್ಸಿಟ್ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ದೆ. ಅದನ್ನೇ ಇಲ್ಲಿ ಹಾಕಿದ್ದೀನಿ ಇವಾಗ ಮತ್ತೆ ಎರರ್ ಬರೋಲ್ಲ. ಅದು ಮೇಲಿನ ಕೋಡ್ನ ಕಮೆಂಟ್ ಮಾಡಬೇಕು, ಇಲ್ಲ ಅಂದರೆ ಎರರ್ ಬಂದುಬಿಡುತ್ತೆ, ಓಕೆನಾ. ಈಗ ಬನ್ನಿ ರನ್ ಮಾಡಿ, ಬಂತು 5 ಕೌಂಟ್ ಆದ ತಕ್ಷಣ ಡನ್ ಆಯಿತು, ಯಾಕಂದರೆ ಬೇಸ್ ಕೇಸ್ ಹಾಕಿದ್ವಿ ನಾವು, ಓಕೆನಾ. ಇವಾಗ ಅನ್ಬೌಂಡ್ ಲೋಕಲ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕೌಂಟ್ ಇದೆ, ಈ ಕೌಂಟ್ ಎಲ್ಲೂ ಡಿಕ್ಲೇರೇ ಮಾಡಿಲ್ಲ, ಇಲ್ಲಿ ಕೌಂಟ್ ವ್ಯಾಲ್ಯೂನೇ ಇಲ್ಲ. ಅವಾಗ ಎರರ್ ಬರ್ಬೇಕು ತಾನೆ, ಅವಾಗ ಬರೋವಂಥ ಎರರೇ ನಮಗೆ ಅನ್ಬೌಂಡ್ ಲೋಕಲ್ ಎರರ್. ನೋಡಿ ಅನ್ಬೌಂಡ್ ಲೋಕಲ್ ಎರರ್ ಅರ್ಥ ಆಯ್ತಾ ಇವಾಗ. ನೋಡಿ ಅನ್ಬೌಂಡ್ ಲೋಕಲ್ ಎರರ್ ಬಂತು. ಇದನ್ನು ಫಿಕ್ಸ್ ಮಾಡೋದು ಹೆಂಗಪ್ಪ ನಾವು, ಫಿಕ್ಸ್ ಮಾಡೋದು ಹೆಂಗಂದರೆ ಕೌಂಟ್ ಹಾಕಪ್ಪ ನೀನು, ಇವಾಗ ಫಿಕ್ಸ್ ಆಗುತ್ತೆ. ಕೌಂಟ್ ಹಾಕು, ಎಷ್ಟು ಬೇಕೋ ಅಷ್ಟು, ಇಲ್ಲಿ ಕೌಂಟ್ ಹಾಕು 0 ಅಂತ ಇನಿಷಿಯಲೈಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಅದು ವರ್ಕ್ ಆಗುತ್ತೆ ಅಲ್ವಾ. ನೋಡಿ ಇವಾಗ ಕೌಂಟು, ಇವಾಗ ಪ್ರಿಂಟ್ ಏನು ಹೊಡೆದಿಲ್ಲ, ಅದಕ್ಕೆ ಬಂದಿಲ್ಲ, ಮತ್ತೆ ಯಾಕೋ ಬಂದಿಲ್ಲ ಅಂತ ಅನ್ಕೊಂಬೇಡಿ. ಇಲ್ಲಿ ಪ್ರಿಂಟ್ ಹಾಕೊಳ್ಳಿ, ಇದಕ್ಕೆ ಬರಬೇಕು ಅಂದರೆ ಇದ್ರೊಳಗೆ ಪ್ರಿಂಟ್ ಹಾಕೊಂಬಿಡಿ, ಕ್ಲೀನಾಗಿ ಬರುತ್ತೆ. ಪ್ರಿಂಟ್ ಹಾಕೊಳ್ಳಿ, ಇಲ್ಲಿ ಕ್ಲೀನಾಗಿ ಬರುತ್ತೆ. ಮತ್ತು ಇವಾಗ ರನ್ ಮಾಡಿ, ಫೈಲ್ ಸೇವ್ ಮಾಡಬೇಕಪ್ಪ, ಆಯಿತಾ. ಪ್ರಿಂಟ್ ಹಾಕೊಳ್ಳಿ, ಬರುತ್ತೆ ಇವಾಗ, ಓಕೆನಾ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಏನಾಗ್ತಿದೆ, ಸ್ಟಾಪ್ ಇಟ್ರೇಷನ್ ಅಂತ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನೀವು ಇಟ್ರೇಷನ್ ಮಾಡ್ತಾ ಇದ್ದೀರಾ, ಎಷ್ಟು ವ್ಯಾಲ್ಯೂ ಇದೆ, 1 ಮತ್ತು 2 ಇದೆ. ಇಲ್ಲೆಷ್ಟಿದೆ 1 2 3 3 ಸತಿ ಇಟ್ರೇಷನ್ ಮಾಡ್ತಿದ್ದೀರಾ. ವ್ಯಾಲ್ಯೂನೇ ಎಲ್ಲ ಇಟ್ರೇಷನ್ ಹೆಂಗಪ್ಪ ಮಾಡಿದೆ ನೀನು. ನೀವು ಫಾರ್ ಲೂಪ್ ಮಾಡಬೇಕಷ್ಟೇ, ಫಸ್ಟ್ ಎಷ್ಟಿದೆ ವ್ಯಾಲ್ಯೂ ಅಷ್ಟು ಇಟ್ರೇಷನ್ ಮಾಡ್ತೀರಾ ತಾನೆ. ಹೆಂಗಿದು ಇಟ್ರೇಷನ್ ಮಾಡ್ತೀರಾ, ತಪ್ಪದು ಅಂತ ಹೇಳ್ತಾ ಇದೆ. ನೋಡಿ ಫಾರ್ ಎಕ್ಸಾಂಪಲ್ 20 ಇವಾಗ ರನ್ ಮಾಡಿದೆ ಅಂದ್ಕೊಂಡೆ. ನೋಡಿ ಸ್ಟಾಪ್ ಇಟ್ರೇಷನ್, ಯಾಕೆ ಇವಾಗ 2 ಸತಿ ಆಗಿದೆ, ಇದೊಂದು ತೆಗಿತೀನಿ ನೋಡಿ ಬೇಕಾರೆ. ಇಟ್ರೇಟರ್ ಮತ್ತು ಜನ್ರೇಟರ್ ಬಂದಾಗ ಹೇಳ್ತೀನಿ, ಬಟ್ ನಿಮಗೆ ಈ ಎರರ್ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ, ತಲೆ ಕಟ್ಸ್ಕೊಂಬಿಡಿ. ಅದು ಗೊತ್ತಾಗಿಲ್ಲ ಅಂದರೆ ಇಟ್ರೇಟರ್ ಜನ್ರೇಟರ್ ಬಂದಾಗ ಹೇಳ್ತೀನಿ ನಾನು. ನೋಡಿ ಹೇಳ್ತೀಯ ಸ್ಟಾಪ್ ಇಟ್ರೇಷನ್, ಇವಾಗ ಏನು ಎರರ್ ಬರಲಿಲ್ಲ, ಯಾಕೆ 2 ಸತಿ ಇಟ್ರೇಷನ್ ಆಯಿತು, ಮುಗೀತು. ನಾವು ಪ್ರಿಂಟ್ ಹಾಕಿಲ್ಲ, ಅದಕ್ಕೆ ಇಲ್ಲಿ ಪ್ರಿಂಟ್ ಆಗಿಲ್ಲ ಅಷ್ಟೇ, ಆಯಿತಾ. ಇದನ್ನು ನೀವು ಹ್ಯಾಂಡ್ಲ್ ಮಾಡ್ಬೇಕು ಹೆಂಗೆ ಅಂದರೆ, ಇದು ನೀವು ಕಂಡೀಷನ್ನೇ ಹಾಕೊಂಬಿಡಿ, ಆಗ ಆಟೋಮೆಟಿಕ್ ಹ್ಯಾಂಡ್ಲ್ ಆಗುತ್ತಲ್ಲ. ಇವಾಗ ಇಲ್ಲಿ ನೋಡಿ ಪ್ರಿಂಟ್ ಮಾಡಿ, ಇಲ್ಲಿ ನೋಡಿ ಸ್ಟಾಪ್ ಇಟ್ರೇಷನ್ ಎರರ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಡನ್, ಸ್ಟಾಪ್ ಇಟ್ರೇಷನ್ ಹ್ಯಾಂಡ್ಲ್ ಆಗಿದೆ. ಹಾಗಾಗಿ ಇದನ್ನು ಹ್ಯಾಂಡ್ಲ್ ಮಾಡ್ತಾಯಿದ್ದೀವಿ ಪ್ರಾಪರಾಗೆ. ಇಲ್ಲಿ ನೋಡಿ 1 ಆದಮೇಲೆ 2 ಬಂತು, ಇಲ್ಲಿ ನೋಡಿ 1 2 ಕರೆಕ್ಟಾಗಿ ಬಂತು ಇಲ್ಲಿ. ಅದಾದಮೇಲೆ ಸ್ಟಾಪ್ ಆಯಿತು, ಯಾಕೆ ಈ ಎರರ್ ಬಂತು, ಎರರ್ನ ನಾವು ಕ್ಯಾಚ್ ಮಾಡಿಬಿಟ್ವಿ. ಇಲ್ಲಿ ಕ್ಯಾಚ್ ಮಾಡಿ ಒಂದು ಪ್ರಿಂಟ್ ಮಾಡಿ ಬ್ರೇಕ್ ಮಾಡಿದ್ವಿ, ಅರ್ಥ ಆಯ್ತಾ. ವೈಲ್ ಯೂಸ್ ಮಾಡಿದ್ವಿ, ಬ್ರೇಕ್ ಮಾಡಿದ್ವಿ, ಗೊತ್ತಾಯ್ತಲ್ವಾ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ಅನ್ಸ್ದಂಗೆ ಇದೇನು ಫಾಸ್ಟ್ ಆಗ್ತಿಲ್ಲ ಅಂತ ಅನಿಸುತ್ತೆ, ಕರೆಕ್ಟಾಗಿ ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ. ಯಾಕಂದರೆ ನೀವು ಯಾವ್ದು ಬೇಕೋ ಅದಕ್ಕೆ ಎರರ್ನ ಶಿಫ್ಟ್ ಮಾಡ್ಕೊಳ್ಳಿ, ನಾನೆಲ್ಲ ಕರೆಕ್ಟು ಟೈಮ್ ಲೈನ್ ಹಾಕಿದ್ದೀನಿ, ಅದು ಕರೆಕ್ಟಾಗಿ ಶಿಫ್ಟ್ ಮಾಡ್ಕೊಳ್ಳಿ, ನಿಮಗೆಲ್ಲ ಕ್ಲೀನಾಗಿ ಒಂದೊಂದು ಅರ್ಥ ಆಗುತ್ತೆ, ಓಕೆನಾ. ಅದಕ್ಕೋಸ್ಕರ ಹಿಂಗೆ ಮಾಡಿರೋ ನಾನು. ನೋಡಿ ರನ್ ಟೈಮ್ ಎರರ್. ಇವಾಗ ನೋಡಿ ಡಿಕ್ಷ್ನರಿನ ಯಾವತ್ತೂ ನೀವು ಇಲ್ಲಿ ನೋಡಿ ಡಿಲೀಟ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ, ಡಿಕ್ಷ್ನರಿನ ತೊಗೊಂಡು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ನೀವು ಡಿಕ್ಷ್ನರಿನ ಈ ಥರ ನೀವು ಫಾರ್ ಲೂಪಲ್ಲಿ ಹಾಕಿ ಡಿಲೀಟ್ ಮಾಡಬಾರ್ದು, ವ್ಯಾಲ್ಯೂ ಚೇಂಜ್ ಆಗುತ್ತಲ್ಲ, ರನ್ ಟೈಮ್ ಎರರ್ ಬರುತ್ತೆ. ಇದನ್ನು ಲಿಸ್ಟಾಗಿ ಕನ್ವರ್ಟ್ ಮಾಡಿ ನೀವು ಆಮೇಲೆ ಮಾಡಬೇಕಾಗುತ್ತೆ, ಓಕೆನಾ. ಅದೇನಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಎರರ್ ಬರುತ್ತಾ ನಾವು ಅನ್ಕೊತಿರೋದು ಕರೆಕ್ಟಾಗಿ ನೋಡೋಣ. ನೋಡಿ ಇಲ್ಲಿ
ಏನಾಗ್ತಿದೆ, ರನ್ ಟೈಮ್ ಎರರ್, ಡಿಕ್ಷನರಿ ವ್ಯಾಲ್ಯೂನ ಚೇಂಜ್ ಆಗಬಾರ್ದು, ಡಿಲೀಟ್ ಮಾಡಿದ್ವಿ ತಾನೆ. ಈ ಕೀನ ಫಸ್ಟ್ ಸತಿ ಬಂದಾಗ ಇದನ್ನು ಡಿಲೀಟ್ ಮಾಡಿಬಿಟ್ಟಿವಿ ಅಂದರೆ ಇದು ಬಿ ಮಾತ್ರ ಉಳೀತು, ಆವಾಗ ರನ್ ಟೈಮ್ ಎರರ್ ಬರುತ್ತೆ. ಇದಕ್ಕೆ ಹೆಂಗೆ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ ನೀವು ಇದನ್ನು ಈ ಥರ ಬರ್ಕೋಬೇಕಾಗತ್ತೆ. ನಾನು ಹೇಳ್ದಲ್ಲ, ಲಿಸ್ಟಿಗೆ ಕನ್ವರ್ಟ್ ಮಾಡಿ ಇಟ್ರೇಟ್ ಮಾಡಿ ಆವಾಗ ನೀವು ಹ್ಯಾಂಡ್ಲು ಮಾಡಿದ್ದೀರಾ ಅಂತ ಅರ್ಥ. ಓಕೆನಾ, ಇದು ನೋಡಿ ಆಯಿತು, ಡಿ ಎಮ್ ಟಿ ಆಯಿತು, ಎರಡು ಇವಾಗ ಡಿಲೀಟ್ ಆಗೋದು. ಫಸ್ಟು ಲಿಸ್ಟಾಗಿ ಕನ್ವರ್ಟ್ ಮಾಡಿ ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ, ಆವಾಗ ಆಟೋಮೆಟಿಕ್ಕಾಗಿ ಇದನ್ನು ಹ್ಯಾಂಡ್ಲ್ ಮಾಡಿದ್ರೆ ಅಂತ ಅರ್ಥ. ಡಿಕ್ಷನರಿನ ಸೇಮ್ ಡಿಕ್ಷನರಿನ ಇಟ್ರೇಷನ್ ಯೂಸ್ ಮಾಡ್ತಿದ್ರೆ ಅದನ್ನೇ ಡಿಲೀಟ್ ಮಾಡ್ತಾ ಇದ್ದೀರಾ ಅಂದಾಗ ರನ್ ಟೈಮ್ ಎರರ್ ಬರುತ್ತೆ. ಇದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಓಕೆನಾ, ಇವಾಗ ಅಸರ್ಷನ್ ಎರರ್ ಅಂತ ನಿಮಗೆ ಏನಂತ ಹೇಳಿದೆ, ಅಸರ್ಷನ್ನು ಡೆವಲಪರು ಸ್ಯಾನಿಟಿ ಚೆಕ್ಕಿಂಗ್ ಮಾಡ್ಕೊಳ್ಳೋದು. ಅಂದರೆ ಇವಾಗ ಇಲ್ಲಿ ನೋಡಿ ವಿಡ್ರಾ ಬ್ಯಾಲೆನ್ಸ್ ಅಂತ ಬ್ಯಾಲೆನ್ಸ್ ಇದೆ, ಇಲ್ಲ ಅಮೌಂಟ್ ಇದೆ. ಈ ಅಮೌಂಟು ಯಾವತ್ತೂ ಕೂಡ 0 ಇರಬಾರ್ದು, ಇಲ್ಲ ಮೈನಸ್ ಇರಬಾರ್ದು. ಓಕೆನಾ, ಗ್ರೇಟರ್ ದನ್ 0ನೇ ಇರಬೇಕು ಅಂತ ಅವ್ನ ಕಂಡೀಷನ್ ಹಾಕ್ಕೊಂಡೇನು ಇವಾಗ. ಆಯಿತಾ, ನಾವು ಟೆಸ್ಟ್ ಮಾಡ್ಬೇಕಾದ್ರೆ ನೋಡಿ, ನಾವು ಬ್ಯಾಲೆನ್ಸ್ ಇದೆ ವಿಡ್ರಾ ಮಾಡಿದ್ರೆ -50ನ ವಿಡ್ರಾ ಮಾಡೋಕ್ಕಾಗತ್ತಾ? 100 ರೂಪಾಯಿ ಬ್ಯಾಲೆನ್ಸ್ ಇದೆ ಅವನ ಹತ್ರ, ಅಮೌಂಟ್ ವಿಡ್ರಾ ಮಾಡ್ತಿರೋದು -50, ರಾಂಗ್ ಅಲ್ವಾ ಅದು? ಇವಾಗ ನೋಡಿ ಅದನ್ನು ಹೆಂಗೆ ಮಾಡೋದು ಇವಾಗ ಫಿಕ್ಸು. ನೋಡಿ ಅಸರ್ಷನ್ ಎರರ್ ಅಂದರೆ ಏನಂತ ಅಂದ್ಕೊಂಡಿದ್ರು, ಬೇರೆ ಏನಿಲ್ಲ, ಡೆವಲಪರು ಹಾಕೊಂಡಿದ್ದಾನೆ ಗುರು ನಿನಗೆ ಅಮೌಂಟ್ ವ್ಯಾಲ್ಯೂ ಇರಲೇಬೇಕು, ಅದು ಪಾಸಿಟಿವ್ ಇರಬೇಕು ಅಂತ. ಇಲ್ಲ ಅವ್ನು ಹಾಕೊಂಡ್ರೆ ಕಂಡೀಷನ್ ಇದು ಅಸರ್ಟ್ ಎರರು, ಅಮೌಂಟ್ ಮಸ್ಟ್ ಬಿ ಪಾಸಿಟಿವ್. ನೋಡಿ ಅಮೌಂಟ್ ಮಸ್ಟ್ ಬಿ ಪಾಸಿಟಿವ್ ಅಂತ ಅವನೇ ಹಾಕೊಂಡಿರೋದು, ಇದು ಎರರು. ಅಸರ್ಷನ್ ಎರರಿಗೆ ಈ ವ್ಯಾಲ್ಯೂ ಅವನೇ ಹಾಕೊಂಡಿರೋದು. ಹಂಗಾರೆ ಇದನ್ನು ತೆಗೆಯೋಣ. ಇಲ್ಲಿ ನೋಡಿ ಇವಾಗ ಹಿಂಗೆ ಹಾಕೊಂಡ್ರೆ ಏನಾಗತ್ತೆ ನೋಡಿ, ತೋರಿಸ್ತೀನಿ ನೀವು. ಅರ್ಥ ಆಯ್ತಾ? ಇಲ್ಲಿ ಇದು ನಾನು ಹಾಕಿರೋ ಎರರು, ಅಸರ್ಷನ್ ಎರರು ನಾನು ಹಾಕಿರೋದು, ಡೆವಲಪರು ಹಿಂಗೆ ಇರಬಾರ್ದು ಅಂತ ಹೇಳೋದಕ್ಕೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದು. ಓಕೆನಾ, ಇವಾಗ ಇದನ್ನು ಹೆಂಗಪ್ಪ ಟ್ಯಾಕಲ್ ಮಾಡೋದು ಅಂದರೆ ಇದೇನಿಲ್ಲ, ಕಮೆಂಟ್ ಮಾಡಬೇಕು, ಕರೆಕ್ಟಾಗಿ ಹೇಳಿ ಚೆಕ್ ಮಾಡಬೇಕಿಲ್ಲಿ ವ್ಯಾಲ್ಯೂನ, ಆವಾಗ ಕರೆಕ್ಟ್ ಆಗುತ್ತೆ. ಅಸರ್ಷನ್ ಎರರ್ ನೀವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದೀರಾ ಅನ್ನಂಗೆ ಆಗುತ್ತೆ. ಇವಾಗ ವಿಡ್ರಾ ಮಾಡಬೇಕಂದ್ರೆ ಕಂಡೀಷನ್ಸ್ಗಳು ಪ್ರಾಪರ್ ಹಾಕಬೇಕು. ಅಮೌಂಟ್ ಲೆಸ್ ದ್ಯಾನ್ ಈಕ್ವಲ್ ಟು ಇದ್ದರೆ ವ್ಯಾಲ್ಯೂ ಎರರ್ ಕೊಡು, ವ್ಯಾಲ್ಯೂ ನೆಟ್ಟಿಗಿರಬೇಕು ಅಂತ. ಆಮೇಲೆ ನೀವು ವಿಡ್ರಾ ಏನು ಬೇಕಾದ್ರೆ ಮೈನಸ್ನ ವಿಡ್ರಾ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಈ ಥರ ಆಗುತ್ತೆ. ಯಾವಾಗ ವ್ಯಾಲ್ಯೂ ಎರರ್ ಬರುತ್ತೆ, ಅಸರ್ಷನ್ ಎರರ್ ಬರುತ್ತೆ. ಇವೆರಡೂ ಕೂಡ ಇಲ್ಲಿ ಹ್ಯಾಂಡ್ಲ್ ಮಾಡಿದ್ದೀವಿ. ಕ್ಲಿಯರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಇದೇನಿದು, ಇದು ಫಂಕ್ಷನಪ್ಪ, ಮತ್ತೇನು ಅಂದ್ಕೊಬೇಡಿ, ಇದು ಫಂಕ್ಷನ್ನು, ಇದು ವಿಡ್ರಾ ಫಂಕ್ಷನ್ನು. ಬ್ಯಾಲೆನ್ಸಲ್ಲಿ ಒಂದು ರೈಸ್ ಎಕ್ಸೆಪ್ಷನ್ ಮಾಡ್ಕೊಂಡಿದ್ದಾನೆ. ಲೆಸ್ ದ್ಯಾನ್ 0 ಇತ್ತು ಅಂದರೆ ಆವಾಗ ವ್ಯಾಲ್ಯೂ ಎರರ್ ಬರುತ್ತೆ. ಇವಾಗ ಲೆಸ್ ಕಾಮನ್ ಎರರ್ಸ್ ಇದು, ಆಯಿತಾ, ಬಟ್ ಸ್ಟಿಲ್ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಸಿಸ್ಟಮ್ ಎಕ್ಸಿಟ್ ಆಯಿತಾ, ಇದು ಇವಾಗ ಏನು ಮಾಡೋಣ, ರನ್ ಮಾಡೋಣ ಬನ್ನಿ. ಇವಾಗ ಏನಂತ ಹೇಳ್ತಾ ಇದೆ ಇಲ್ಲಿ, ಸಿಸ್ಟಮಿಂದ ಎಕ್ಸಿಟ್ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಎಕ್ಸಿಟ್ ಆಯ್ತು ನೋಡಿ, ರನ್ ಆಗಿ ಎಕ್ಸಿಟ್ ಆಯ್ತು. ಇವಾಗ ಈ ಎಕ್ಸಿಟಿಗೆ ಅದನ್ನು ಹೇಳ್ತಾ ಇರೋದು, ಇದು ಕರೆಕ್ಟ್ ಹ್ಯಾಂಡ್ಲ್ ಮಾಡಬೇಕಂದ್ರೆ ನೀವು ಅದಕ್ಕೆ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಎಕ್ಸಿಟ್ ಅಂತ ಹಾಕಿದ್ರೆ ನಿನಗೆ ಇಲ್ಲೇ ಎಕ್ಸಿಟ್ ಆಗಿಬಿಟ್ಟಿರತ್ತೆ. ಈ ಕೋಡೋಗೆ ಎಂಥದ್ದು ಬೆಲೆನೇ ಇಲ್ಲ, ಲೈಕ್ ಎ ರಿಟರ್ನ್ ಸ್ಟೇಟ್ಮೆಂಟ್ ಇದ್ದಂಗೆ ಇದು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಸಿಸ್ಟಮ್ ಎಕ್ಸಿಟ್ ಇಲ್ಲ ಆಗಿಬಿಟ್ರೆ ಈ ಕೋಡ್ ಯಾಕೆ ರನ್ ಆಗುತ್ತೆ. ಅದಕ್ಕೆ ನೋಡಿ ಇದು ಕಮೆಂಟ್ ಮಾಡಿದಾಗ ಇದು ಹೈಲೈಟ್ ಆಗುತ್ತೆ ನೋಡಿ. ಅರ್ಥಾಗ್ತಿದೆಯಾ? ಮುಂದೆ ಹೋಗಲ್ಲ ಲಾಜಿಕ್ಕು. ಇಲ್ಲಿ ನೋಡಿ, ಹಂಗಾರೆ ನಾನು ಇದನ್ನು ಎನೇಬಲ್ ಮಾಡಿ ಇಲ್ಲಿ ರನ್ ಮಾಡಿದ್ರೆ ಮುಂದೆ ಹೋಗ್ಬೇಕು ತಾನೇ ಲಾಜಿಕ್. ಇವಾಗ ಇಲ್ಲಿ ನೋಡಿ ಏನಾಗುತ್ತೆ ನೋಡಿ, ಅಲ್ಲೇ ಎಕ್ಸಿಟ್ ಆಗಿಬಿಡ್ತಾ ಅದೇ ಟೈಮಿಗೆ. ಅದಕ್ಕೆ ಹೇಳ್ತಾರೆ ಸಿಸ್ಟಮ್ ಎಕ್ಸಿಟ್ ಅಂತ. ಇವಾಗ ಅದನ್ನು ನಾವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿ ಯೂಸರಿಗೆ ಹೇಳ್ಬೇಕಪ್ಪ, ನಾನು ಬೇಕಂತ ನಾನು ಎಕ್ಸಿಟ್ ಮಾಡಿರೋದು. ಇವೆಲ್ಲ ಸಿನಾರಿಯೋ ಯೂಸ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಸಿನಾರಿಯೋ ಬಂದರೆ ಇದನ್ನು ಯೂಸ್ ಮಾಡಿ. ಓಕೆನಾ, ಆವಾಗ ನೋಡಿ ಕರೆಕ್ಟಾಗಿ ಇಲ್ಲಿ ಮೆಸೇಜ್ ಪ್ರಕಾರನೂ ಹೇಳ್ತಾ ಇದೆ, ಎಕ್ಸಿಟ್ ಆಗ್ತಾ ಇದೆ ಬಟ್ ಮೆಸೇಜ್ ಹೇಳ್ತಾ ಇದೆ. ಅರ್ಥ ಆಯ್ತಾ? ಇವಾಗ ಓವರ್ಫ್ಲೋ ಎರರ್ ಅಂದರೆ ನೋಡಿ, ಇವಾಗ ಪವರ್ ಆಫ್ ಇಷ್ಟೊಂದು ಬರೆದ್ಬಿಟ್ರೆ ಅಂದರೆ ಇಷ್ಟೊಂದು ಪವರ್ ಕೊಟ್ಬಿಟ್ರೆ ನೀವು ಏನಾಗುತ್ತೆ, ಇವಾಗ ಓವರ್ಫ್ಲೋ ಆಗಿಬಿಡುತ್ತೆ. ಇವಾಗ ಏನು ಓವರ್ಫ್ಲೋ ಆಗುತ್ತೆ ನೋಡೋಣ. ಇಲ್ಲಿ ನೋಡಿ, ಓವರ್ಫ್ಲೋ ಎರರ್, ಮ್ಯಾಥ್ ರೇಂಜ್ ಎರರ್. ಎಕ್ಸ್ಪೋನೆನ್ಷಿಯಲ್ಗೆ ತುಂಬ ವ್ಯಾಲ್ಯೂ ಕೊಟ್ಬಿಟ್ಟಿದ್ಯಾ, ಅದಕ್ಕೆ ಎರರ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಬಂದಾಗ ತಲೆ ಕೆಡ್ಸ್ಕೋಬಾರ್ದು. ಇದನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಂದ್ರೆ ನಿಮಗೆ ಗೊತ್ತು ತಾನೇ ಓವರ್ಫ್ಲೋ ಆಗುತ್ತೆ ಅಂತ. ಈ ರ್ಯಾಂಡಮ್ ನಂಬರ್ ಕೊಡಬಾರ್ದು ಅವನು ಅಂತ ಹೇಳಿದಾಗ ಇದು ನೋಡಿ, ಇದು ಇಲ್ಲೇ ಡೈರೆಕ್ಟಾಗಿ ನಂಬರ್ ಕೊಡಲ್ಲ, ಇದಕ್ಕೊಂದು ವೇರಿಯಬಲ್ ಇರುತ್ತೆ. ಆ ವೇರಿಯಬಲ್ಗೆ ಯೂಸರ್ ಇನ್ಪುಟ್ ಕೊಡ್ಬೋದು. ಯೂಸರ್ 1 2 3 ಕೊಟ್ಟರೆ ನಡೆಯುತ್ತೆ. ಆಯಿತಾ, ಅವನು ಹೋಗಿ 1000 ಕೊಟ್ಟರೆ ನಡೆಯುತ್ತಾ, ಎರರ್ ಬರುತ್ತೆ. ಅಂಥ ಟೈಮನ್ನು ನೀವು ಹ್ಯಾಂಡ್ಲ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಡೆವಲಪರು ಎಲ್ಲ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಬೇಕಾಗತ್ತೆ. ಟೆಸ್ಟರ್ ಥರ ಥಿಂಕ್ ಮಾಡಬೇಕಾಗತ್ತೆ, ಬೇರೆ ಹೆಂಗೆ ಕೋಡ್ ಬರೋಕ್ಕಾಗತ್ತೆ ಅನ್ನೋ ತಿಳ್ಕ್ ಮಾಡಿ ಆಮೇಲೆ ಕೋಡ್ ಬರೀಬೇಕು. ಅದಕ್ಕೆ ಎಕ್ಸೆಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್. ಬಟ್ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರೂ. ನನಗೆ ಏನಂತ ಗೊತ್ತಾ, ಈ ಸಖತ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರೂ. ಅದೇ ಹೇಳ್ತಾರೆ ನೋಡಿ, ಟೂ ಬಿಗ್ ಮ್ಯಾಥ್ ರೇಂಜ್ ಎರರ್ ಅಂತ ಹೇಳ್ತಾ ಇದ್ದೀವಿ. ಯೂನಿಕೋಡ್ ಡಿಕೋಡ್ ಎರರ್ ಅಂದರೆ ಏನಂದರೆ, ಈ ಫಾರ್ ಎಕ್ಸಾಂಪಲ್ ಒಂದು ಫೈಲ್ ಸೇವ್ ಆಗಬೇಕಂದ್ರೆ ಒಂದು ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇದು .bin ಅನ್ನೋದು ವಿಂಡೋಸ್ 1252 ಈ ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ. ನಾವು UTF-8 ನಾನು ರೀಡ್ ಮಾಡೋಕ್ಕೆ ಹೋದರೆ ಅವಾಗ ಇದು ಯೂನಿಕೋಡ್ ಡಿಕೋಡ್ ಎರರ್ ಬರುತ್ತೆ ಅಂತ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಫೈಲ್ನ ಕ್ರಿಯೇಟ್ ಮಾಡಿ ಅದಕ್ಕೊಂದು ರೈಟ್ ಪರ್ಮಿಷನ್ ಕೊಟ್ಟು ಇದಕ್ಕೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ನ ಬರ್ದಿದ್ದೀನಿ. ಓಕೆನಾ, ಇದನ್ನು ನಾನು ರೀಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಟ್ರೈ ಹಾಕಿದ್ದೀನಿ ನೋಡಿ, ಇಲ್ಲಿ ರೀಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದರಲ್ಲಿ UTF-8 ಆ ಫಾರ್ಮ್ಯಾಟಲ್ಲಿ ರೀಡ್ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ.
ಆಮೇಲೆ ಫೈನಲಿ ಬ್ಲಾಕಿಗೆ ಹೋಗ್ಬಿಟ್ಟು ಓ ಎಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಫೈಲ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡುತ್ತೆ. ಇದು ಜಸ್ಟ್ ಲೈಕ್ ಮೆಮೊರಿ ಮ್ಯಾನೇಜ್ಮೆಂಟ್ ಪ್ರಾಪರಾಗಿ ಮಾಡೋಕ್ಕೆ. ಇಷ್ಟು ಅರ್ಥ ಆಯ್ತಾ ಇವಾಗ ಕೋಡ್ ಏನಂತ? ಇವಾಗ ನಿಮ್ಗೆ ಅರ್ಥ ಆಗಬೇಕಾಗಿರೋದೇನು, ಇದ್ರೊಳಗೆ ಬರೆದಾಗ ಬೇರೆ ಫಾರ್ಮೆಟಲ್ಲಿದೆ, ನಾನು ಅದನ್ನು UTF-8 ರೀಡ್ ಮಾಡೋಕ್ಕೆ ಹೋದರೆ ಇವಾಗ ನನಗೆ ಬರಬೇಕಾಗಿರೋದು ಯೂನಿಕೋಡ್ ಡಿಕೋಡ್ ಎರರ್ ಅಂತ ಬರಬೇಕು. ಇವಾಗ ಬನ್ನಿ ಟ್ರೈ ಮಾಡೋಣ. ಇಲ್ಲಿ ನೋಡಿ ಏನು ಹೇಳ್ತಿದೆ, ಯೂನಿಕೋಡ್ ಡಿಕೋಡ್ ಎರರ್ ಬರ್ತಿದೆ. UTF ಕೋಡ್ ಕಾನ್ ಡಿಕೋಡ್ ಬೈಟ್ ಈ ಥರ ಇದ್ದಾಗ ನೀವು ಮಾಡೋಕ್ಕಾಗಲ್ಲ, ಇನ್ವ್ಯಾಲಿಡ್ ಸ್ಟಾರ್ಟ್ ಬೈಟ್ ಅಂತ ಹೇಳ್ತಿದೆ. ಇನ್ವ್ಯಾಲಿಡ್ ಸ್ಟಾರ್ಟ್ ಬೈಟ್ ಅಂತ ಹೇಳ್ತಾ ಇದೆ ಅಂದಾಗ ನಾವು ಏನಪ್ಪ ಫಿಕ್ಸ್ ಇದಕ್ಕೆ? ಫಿಕ್ಸ್ ಏನಂದರೆ ನೋಡಪ್ಪ ಇಲ್ಲಿ ನೋಡು, ನೀನು ಆ ಥರ ಎರರ್ ಇದ್ದಾಗ ಯೂನಿಕೋಡ್ UTF-ಅಲ್ಲಿ ಇದೆ, ಎರರ್ ಇದೆ ರಿಪ್ಲೇಸ್ ಮಾಡು ಪ್ರಾಪರಾಗಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಪನ್ ಅನ್ನೋದ್ರ ಒಳಗೆ ಇನ್ಬಿಲ್ಟ್ ಇದೆ, ಇದು ಎರರ್ ಆದರೆ ರಿಪ್ಲೇಸ್ ಮಾಡು ಅಂತ ಪ್ರಾಪರಾಗಿ. ಅವಾಗ ಏನಾಗ್ತಿದೆ ಇವಾಗ ನೋಡಿ ರನ್ ಮಾಡ್ತೀನಿ. ಇದು ಹ್ಯಾಂಡ್ಲ್ ಮಾಡೋದು ಈ ಥರ ಎರರ್ಸು ನಿಮಗೆ ಗೊತ್ತಿರಬೇಕು, ಇದು ಯಾವಾಗ ಎರರ್ ಬರುತ್ತೆ ಅಂತ. ಸೇವ್ ಮಾಡಬೇಕಪ್ಪ ಫೈಲ್ನ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ನೋಡಿ ಏನು ಹೇಳ್ತು, ರೀಡ್ ಆಯ್ತು. ಇವಾಗ ರೀಡ್ ಆದಮೇಲೆ ಏನೈತಿ ಇದ್ರೊಳಗಡೆ ಇಲ್ಲಿ ನೋಡಿ, ಇದು ಬರ್ದಿದ್ದೆ ಅಲ್ಲ, ಇದು ಇಲ್ಲಿ ಈ ಥರ ಕನ್ವರ್ಟ್ ಆಗಿ ತೋರಿಸ್ತಾ ಇದೆ, ಹೆಲೋ ಅಂತ ತೋರಿಸ್ತಿದೆ. ನೀವು ಒಂದೊಂದು ಫೈಲ್ ಓಪನ್ ಮಾಡಿದ್ರೆ ನಿಮ್ಗೆ ನೆನಪಿರ್ಬೋದು ಈ ಥರ ಕಾಣುತ್ತೆ ಅಲ್ವಾ? ಮಧ್ಯ ಸ್ಟ್ರಿಂಗ್ ಕಾಣ್ತಿರೋದು ಮಧ್ಯ ಕಾಣ್ತಿರೋ, ಯಾಕಂದರೆ ಇದು ಯಾವುದೋ ಫಾರ್ಮೇಟಲ್ಲಿ ಬರೆದಿರ್ತಾರೆ, ನೀವು ರೀಡ್ ಮಾಡ್ಬೇಕಾದ್ರೆ ಆ ಫಾರ್ಮೇಟ್ ರೀಡರ್ ನಿಮ್ಮ ಹತ್ರ ಇರಲ್ಲ. PDF ರೀಡರ್, ಟೆಕ್ಸ್ಟ್ ರೀಡರ್ ಅವೆಲ್ಲ ಇರ್ತವಲ್ಲಪ್ಪ, ಆ ರೀಡರ್ ಆ ಪರ್ಟಿಕ್ಯುಲರ್ ಫೈಲ್ನ ಆಕ್ಸೆಸ್ ಮಾಡಿ ರೀಡ್ ಮಾಡೋಕ್ಕೆ ಅದು ಇರಲ್ಲ. ಅವಾಗ ಕನ್ವರ್ಟ್ ಮಾಡುತ್ತೆ, ಅದು ಕನ್ವರ್ಟ್ ಮಾಡಿ ಈ ಥರ ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆ ಕನ್ವರ್ಟ್ ಆಗಿ ಈ ಥರ ತೋರಿಸ್ಬಿಡು ಅಂತ ಹೇಳೋದು. ನೀವು ಸುಮಾರು ಸತಿ ನೀವು ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಈ ಥರ ಯಾರು ಎನ್ಕೌಂಟ್ರ್ ಮಾಡಿರ್ತೀರಾ, ಬಟ್ ನಿಮಗೆ ಇದೆ ಅಂತ ಗೊತ್ತಿರಲ್ಲ. ಗೊತ್ತಾಯ್ತಾ ಇವಾಗ ಯೂನಿಕೋಡ್ ಡಿಕೋಡ್ ಎರರ್ ಏನಂತ ಅಂತ? ಇವಾಗ ಮೆಮೊರಿ ಬಗ್ಗೆ ನೋಡಬೇಕು ಅಂದರೆ ಮೆಮೊರಿ ಎರರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಮೆಮೊರಿ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಆಟೋಮೆಟಿಕ್ ಮೆಮೊರಿ ಎರರ್ ಬರುತ್ತೆ. ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ರ್ಯಾಮಲ್ಲಿ ರನ್ ಆಗ್ತಿರೋದು, ರ್ಯಾಮಲ್ಲಿ ಇದೇ ಜಾಸ್ತಿ ಮೆಮೊರಿ ತೊಗೊಂಬಿಟ್ಟು ಅಂದರೆ ಕರೆಕ್ಟ್ ಆಗಲ್ಲ, ಅವಾಗ ಎರರ್ ತೋರಿಸುತ್ತೆ ಸಿಸ್ಟಮ್. ಓಕೆನಾ? ಇವಾಗ ನೋಡಿ ನಾನು ಈ ಥರ ರನ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಇವಾಗ ಏನಾಗುತ್ತೆ ಮೆಮೊರಿ ಎರರ್ ಬರುತ್ತೆ. ಇವಾಗ ನನಗೆ ಇಲ್ಲಿ ನೋಡಿ, ನಾನು ಇವಾಗ 26 ಇಲ್ಲಿ ನೋಡಿ ಮೆಮೊರಿ ಎರರ್ ಇವಾಗ ರನ್ ಆಗ್ತಾ ಇದೆ ಅದು. ಓಕೆನಾ? ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಮೆಮೊರಿ ಎರರ್ ಬರ್ತಿದೆ, ಕಂಟಿನ್ಯೂ ಆದರೆ ನಾನು ಕಿಲ್ ಮಾಡಿಬಿಡ್ತೀನಿ. ನಾನು ಟರ್ಮಿನಲ್ಲ ಕ್ರ್ಯಾಶ್ ಆಯಿತು. ಇದನ್ನು ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮೆಮೊರಿ ಎರರ್ ಆಯಿತು ಅಂದರೆ ಮತ್ತು ನಾನು ರೆಕಾರ್ಡಿಂಗ್ ಮಾಡ್ತಿರೋದು ಕ್ರ್ಯಾಶ್ ಆಗಿಬಿಡುತ್ತೆ ಆಮೇಲೆ ಅಲ್ವಾ? ಎಲ್ಲದೂ ಸೇಮ್ ರ್ಯಾಮ್ ತಾನೇ ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ? ಇದರಲ್ಲಿ ಕ್ರ್ಯಾಶ್ ಆಯ್ತು ಅಂದ್ರೆ ಅದ್ರ ಕ್ರ್ಯಾಶ್ ಆಗುತ್ತೆ. ಹಂಗಾಗಿ ನೀವು ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಹಾಗೆ ಲಾಸ್ಟಿಗೆ ಏನಾಗುತ್ತೆ, ಮೆಮೊರಿ ಎರರ್ ಬರುತ್ತೆ ಅದು. ಓಕೆನಾ? ಅಲ್ಲಿ ತನಕ ನಾನು ವೇಟ್ ಮಾಡಿಲ್ಲ, ಆಲ್ರೆಡಿ ಆ ಟರ್ಮಿನಲ್ಲೇ ಕಿಲ್ ಮಾಡಿಬಿಟ್ಟೆ ನಾನು. ಇವಾಗ ಇದನ್ನು ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂದರೆ ಚಂಕ್ಸ್ ಆಗಿ ಮಾಡಬೇಕು. ನಿಮಗೆ ಚಂಕ್ಸ್ ಅಂದರೆ ಏನಂದರೆ ಅದಕ್ಕೆ ಒಂದು ತುಂಡು ಮಾಡೋದು ಅಂತ ಅರ್ಥ. ತುಂಡು ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಬೇಕು, ಅದನ್ನು ಪ್ರಿಂಟ್ ಮಾಡ್ತಾ ಹೋಗೋದು. ಈ ಚಂಕಿಂಗು ಅವೆಲ್ಲ ಏನು ಮಾಡುತ್ತೆ, ರ್ಯಾಕ್ ಸಿಸ್ಟಮು LLM ಅದ್ರ ಬಗ್ಗೆ ಬಂದಾಗ ಅಲ್ಲಿ ಬರುತ್ತೆ. ಅವಾಗ ನಿಮಗೆ ಅವಾಗ ಹೇಳ್ಕೊಡ್ತೀನಿ ಚಂಕಿಂಗ್ ಅಂದ್ರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ಇವಾಗ ಅರ್ಥ ಆಯ್ತಾ ನಿಮಗೆ? ಜಾಸ್ತಿ ಮೆಮೊರಿ ಯೂಸ್ ಕನ್ಸಂಪ್ಷನ್ ಆದರೆ ಮೆಮೊರಿ ಲೀಕೇಜ್ ಎರರ್ ಬರುತ್ತೆ. ಅದನ್ನು ಕರೆಕ್ಟಾಗಿ ನೀವು ಚಂಕಿಂಗ್ ಮಾಡಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಹಂಗೆ ಹ್ಯಾಂಡಲ್ ಮಾಡಬೇಕು. ಇದೊಂದು ಸಿನಾರಿಯೋ ಕೊಟ್ಟಿರೋದು ನಾನು ಅಷ್ಟೇ. ನಾಟ್ ಇಂಪ್ಲಿಮೆಂಟೆಡ್ ಎರರ್ ಅಂದರೆ ಏನು? ಫಾರ್ ಪೇಮೆಂಟ್ ಅಂತ ಒಂದು ಕ್ಲಾಸ್ ಇದೆ, ಕ್ಲಾಸನ್ನು ಅರ್ಥ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಏನಾಗ್ತಿದೆ ಇಲ್ಲಿ ಅಂತ. ಫಸ್ಟ್ ಆಫ್ ಆಲ್ ನೋಡಿ, ಪೇಮೆಂಟ್ ಅಂತ ಇದೆ, ಅದರಲ್ಲಿ ಚಾರ್ಜಸ್ 100 ರೂಪೀಸ್. ಈ ಅಮೌಂಟ್ ತೊಗೊಂಡಿದ್ದೀನಿ, ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ ಇನ್ನು ನಾನು. ಆವಾಗ ಎರರ್ ಎಕ್ಸೆಪ್ಷನ್ ರೈಸ್ ಮಾಡ್ತೀನಿ. ಸೈಲೆಂಟಾಗಿ ಕಿಲ್ ಮಾಡೋಕ್ಕಿಂತ ಮುಂಚೆ ಎರರ್ ಮಾಡ್ತೀನಿ, ನೋಡಪ್ಪ ಇಂಪ್ಲಿಮೆಂಟ್ ಮಾಡಿಲ್ಲ ಇದು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಈ ಥರ ಇದ್ದಾಗ ಹಿಂಗಿರುತ್ತೆ. ಬೇರೆದೆಲ್ಲ ಶಿಪ್ಪೇ ಮಾಡಲ್ಲ ನಾವು. ಓಕೆನಾ? ಆಯಿತಾ? ಬಟ್ ಈಗ ಡೆವಲಪ್ಮೆಂಟ್ ಸ್ಟೇಜಲ್ಲಿ ನಾವು ಈ ಥರ ಹೇಳ್ತೀವಿ. ಓಕೆನಾ? ನಾಟ್ ಇಂಪ್ಲಿಮೆಂಟೆಡ್ ಎರರ್, ಸಬ್ ಕ್ಲಾಸ್ ಮಸ್ಟ್ ಇಂಪ್ಲಿಮೆಂಟ್ ಚಾರ್ಜಸ್. ಇದು ಇಂಪ್ಲಿಮೆಂಟ್ ಮಾಡಬೇಕು ಇನ್ನು ಅಂತ ಹೇಳ್ತಾ ಇರೋದು. ಇದು ನಮ್ಮ ಟ್ರೆಡಿಷ್ನಲ್ ಮೆಥಡಲ್ಲಿ ಏನು ಮಾಡ್ಕೋತೀವಿ, ಪ್ಲಾನಿಂಗ್ ಸ್ಟೇಜ್ ಇದ್ದಾಗ ಪಾಸ್ ಮಾಡಿಬಿಡ್ತೀವಿ. ನೆನಪಿದೆಯಲ್ಲ, ಪಾಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾನೆ? ನೋಡಿ ಇದೇ ಥರನೇ ಎಲ್ಲ ಕಡೆ ಲಿಂಕ್ ಆಗ್ತವೆ. ಓಕೆ, ನಾನು ನಿನ್ನೆ ನಿಮಗೆ ಕಸ್ಟಮ್ ಎಕ್ಸೆಪ್ಷನ್ ಬಗ್ಗೆ ಹೇಳಿದ್ದೆ. ಆಲ್ರೆಡಿ ಇದೆ, ನಿಮಗೆ ಡೆಮೋ ಕೊಡಬೇಕಾ? ನಿನ್ನೆ ಕಸ್ಟಮ್ ಎಕ್ಸೆಪ್ಷನ್ ಬಗ್ಗೆ ಹೇಳಿದ್ದೆ, ಅದ್ರದ್ದು ಎಕ್ಸಾಂಪಲ್ಲೇ ಇಲ್ಲಿ ಹಾಕಿದ್ದೀನಿ ನಾನು. ಓಕೆನಾ? ಇವಾಗ ಏನಂದರೆ ಕಸ್ಟಮ್ ಎಕ್ಸೆಪ್ಷನ್ ನೀವು ಮಾಡ್ಕೊಂಡಿದ್ರೆ ಇನ್ಸಫಿಷಿಯೆಂಟ್ ಫಂಡು, ನೆಗೆಟಿವ್ ಅಮೌಂಟು ಈ ಥರ ಇದ್ದಾಗ ನೀವು ಲಾಜಿಕ್ ಬರೆದಾಗ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ನಿಮ್ಮ ಕಸ್ಟಮ್ ಇವಾಗ ಎರರ್ನ ನೀವು ಹ್ಯಾಂಡಲ್ ಮಾಡ್ಬೋದು. ನೋಡಿ ಇಲ್ಲಿ ಎಕ್ಸೆಪ್ಷನ್ ಅಂತಿದೆ, ನಾನು ಎಕ್ಸೆಪ್ಷನ್ ಅನ್ನೋದು ಎಲ್ಲೂ ಇಂಪೋರ್ಟ್ ಮಾಡಿಲ್ಲ ನಾನು. ನೋಡಿ ಎಲ್ಲಿ ಇಂಪೋರ್ಟ್ ಮಾಡಿದ್ದೀನಿ ನಾನು? ಮಾಡಿದ್ದೀನಾ? ಎಲ್ಲೂ ಇಂಪೋರ್ಟ್ ಮಾಡಿಲ್ಲ ನಾನು, ಬಟ್ ಸ್ಟಿಲ್ ಅದನ್ನು ಯೂಸ್ ಮಾಡ್ತಿದ್ದೀನಿ. ಯಾಕೆ? ಇದು ಆಲ್ರೆಡಿ ಇನ್ಬಿಲ್ಟ್ ಅಂತ ನೆನ್ನೆ ಹೇಳಿದ್ದೆ. ಹಂಗಾರೆ ಇದೊಂದು ಸತಿ ರನ್ ಮಾಡೋಣ ಏನಾಗುತ್ತೆ ಅಂತ ನೋಡಿ. ಕಸ್ಟಮ್ ಎಕ್ಸೆಪ್ಷನ್ ಬ್ಯಾಂಕ್ ಅಕೌಂಟ್. ಓಕೆ, ವಿತ್ಡ್ರಾ 50, ಬ್ಯಾಲೆನ್ಸ್ ನಾವು 50, ಬ್ಯಾಡ್ ಅಮೌಂಟ್ ಮಸ್ಟ್ ಬಿ ಪಾಸಿಟಿವ್, ಗಾಟ್ 10. ಅಂದರೆ ನಾವು ಇಲ್ಲೆಲ್ಲ ಕಂಡೀಷನ್ ಹಾಕೊಂಡಿರೋದು ಮುಂಚೆ ಪ್ರೀ ರಿಟರ್ನ್ ಬರೆದ್ಬಿಟ್ಟಿದ್ದೀನಿ ಇಲ್ಲೇ. ಆಯಿತಾ? ಕೆಳಗೆ ಪ್ರೀ ರಿಟರ್ನ್ ಬರೆದ್ಬಿಟ್ಟಿದ್ದೀನಿ, ಅದನ್ನು ನಿಮಗೆ ಹೇಳ್ತಿರೋದು ಅಷ್ಟೇ. ಓಕೆನಾ? ಅಂದರೆ ನೀವು ಹೇಳ್ತಿರೋದು ಕಸ್ಟಮ್ ಎಕ್ಸೆಪ್ಷನ್ ಹೆಂಗೆ ಯೂಸ್ ಮಾಡ್ಬೋದು. ಇಲ್ಲಿ ಬರ್ದಿದ್ದೀನಿ ಒಂದು ಕ್ಲಾಸ್ನ, ಇದನ್ನು ನೀವು ಡೈರೆಕ್ಟಾಗಿ ಈ ಥರ ಯೂಸ್ ಮಾಡಿ. ರೈಸ್ ಅಂತ ಇದೆಯಲ್ಲ, ರೈಸ್ ಅಂತ ಇದ್ರೆ ತಾನೇ ರೈಸ್ ಮಾಡೋದು. ಈ ಎಕ್ಸೆಪ್ಷನ್ ಕ್ಯಾಚ್ ಮಾಡಿ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕು. ಇದು ಪೈಥಾನ್ ಎರರ್ ಅಲ್ಲ, ಇದು ನಿಮ್ಮ ಬಿಸ್ನೆಸ್ ಲಾಜಿಕ್ ಎರರ್. ಅಂದರೆ ಅಮೌಂಟ್ ಲೆಸ್ ದ್ಯಾನ್ 0 ಇರಬಾರ್ದು ಅಂತ ನಿನ್ನ ಬಿಸ್ನೆಸ್ ಲಾಜಿಕ್ ಇದು. ಆವಾಗಲೇ ಕಸ್ಟಮ್ ಎಕ್ಸೆಪ್ಷನ್ ಯೂಸ್ ಮಾಡೋದು ನೀನು. ಅರ್ಥ ಆಯ್ತಾ? ಹೆಂಗೆ ಕಸ್ಟಮ್ ಎಕ್ಸೆಪ್ಷನ್ ಯೂಸ್ ಮಾಡೋದು ಅಂದರೆ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಎರರ್ ಬರ್ತಾ ಇರುತ್ತಾ, ಈ ವ್ಯಾಲ್ಯೂ ಎರರ್ ಈ ಥರ ಬೇಡ ಅಂದಾಗ ನೀನೊಂದು ಬೇರೆ ಕ್ಲಾಸ್ ಮಾಡಿಬಿಟ್ಟು
ಅದನ್ನು ಇಂಪೋರ್ಟ್ ಮಾಡ್ಕೊಂಡು ನೀವು ವ್ಯಾಲ್ಯೂವರ ನೀನು ಕಸ್ಟಮೈಸಾಗಿ ಕೊಡೋದು. ಅಮೌಂಟ್ ಲೆಸ್ ದನ್ 0 ಇರಬಾರ್ದು ಅಂತ ಹಾಕಿರೋ ಕಂಡೀಷನ್ ಯಾರು? ನನ್ನ ಬಿಸ್ನೆಸ್ ಲಾಜಿಕ್ಕು. ಬ್ಯಾಂಕ್ ಅಕೌಂಟ್ ಸಿಸ್ಟಮ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅಮೌಂಟ್ ಲೆಸ್ ದನ್ 0 ಇರಬಾರ್ದು, ಅದಕ್ಕೋಸ್ಕರ ಎರರ್ ರೈಸ್ ಮಾಡ್ತೀನಿ. ಇದು ನನ್ನ ಕಸ್ಟಮ್ ಎಕ್ಸೆಪ್ಷನ್. ಅದಕ್ಕೆ ನಾನು ನೆಗೆಟಿವ್ ಅಮೌಂಟ್ ಎರರ್ನ ಆಲ್ರೆಡಿ ಬರ್ಕೊಂಡಿದ್ದೀನಿ, ಇದರಲ್ಲಿ ಪಾಸ್ ಅಂತ ಬರ್ದಿದ್ದೀನಿ, ಏನು ಕಂಡೀಷನ್ ಬರ್ದಿಲ್ಲ ಇವಾಗ. ಬಟ್ ಏನಂದರೆ ಮುಂದೆ ಬರೀತೀನಿ ನಾನು, ಓಕೆನಾ ಅಂತ ಪಾಸ್ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನನಗೆ ಇಲ್ಲಿ ಗೊತ್ತಾಗಿದೆ ಅಂತ ಅಂದ್ಕೊಂಡು ಇನ್ಸಫಿಷಿಯೆಂಟು, ಇದು ನಿಮಗೆ ಗೊತ್ತಾಗಿದೆ. ಕಸ್ಟಮ್ ಎಕ್ಸೆಪ್ಷನ್ ನಿಮಗೆ ಗೊತ್ತಾಗಿದೆ ಅಲ್ವಾ? ಟ್ರೈ ಎಕ್ಸೆಪ್ಷನ್ 0 ಡಿವಿಷನ್ ಬೈ ಎರರ್ ಎಲ್ಸು ಫೈನಲಿ, ಈ 3 ಕೂಡ ಇಲ್ಲಿದೆ ಆಯಿತಾ. ಇದು ನಿಮಗೆ ಕೊಡ್ತೀನಿ, ಇದನ್ನು ನೀವು ಟ್ರೈ ಮಾಡಿ. ನಾನು ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ, ಇದರಲ್ಲೂ ಕೂಡ ನಿಮಗೆ ಆಲ್ರೆಡಿ ನೆನ್ನೆನೂ ಹೇಳಿದ್ದೀನಿ. ಇದನ್ನು ನೀವು ಕರೆಕ್ಟಾಗಿ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಏನಾಗ್ತಿದೆ ಏನು. ಇವಾಗ ರೈಸ್ ಅಂದರೆ ರೈಸ್ ಆಗುತ್ತೆ, ರೈಸ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಟ್ರೇಸ್ ತೋರಿಸಲ್ಲ. ಇವಾಗ ರೈಸ್ ಹಾಕಿದ್ರೆ ಟ್ರೇಸ್ ತೋರಿಸುತ್ತೆ, ನಿಮ್ಮ ಪ್ರಿಂಟ್ ಕೂಡ ಆಗುತ್ತೆ. ಇದನ್ನು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ, ಅದನ್ನೇ ಇಲ್ಲಿ ಹೇಳಿರೋದು. ಒಂದೊಂದೇ ಇವಾಗ ರೀಟ್ರೈ ಲಾಜಿಕ್ ನೆನ್ನೆ ಕೊಟ್ಟಿದ್ದೆ ತಾನೆ, ಅದನ್ನೇ ಇಲ್ಲಿ ಹಾಕಿದ್ದೀನಿ. ರನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅದನ್ನೇ ಇಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. ಈ ಕೋಡೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಬೇಕಂದರೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನೀವು ಓದ್ಕೊಳ್ಳಿ, ನಾನು ಹೆಂಗೆ ಇವಾಗ ರನ್ ಮಾಡಿದೆ ಅಂತ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ ನೀವು ಆಟೋಮೆಟಿಕಾಗಿ ಇಲ್ಲಿ ನೋಡಿ ಎ ಅಂತ ಹಾಕಿದ್ರೆ ಆ ಕೋಡ್ ರನ್ ಆಯ್ತಲ್ವಾ. ಹೆಂಗೆ ರನ್ ಆಯ್ತಿದ್ದು, ಹೆಂಗೆ ಮ್ಯಾಚ್ ಮಾಡಿದೆ, ಈ ನಮ್ಸ್ ಅಂತ ಬರುತ್ತೆ ಅಲ್ವಾ. ಅದ್ರ ಬಗ್ಗೆ ಎಲ್ಲ ನೀವು ಕರೆಕ್ಟಾಗಿ ಮುಂಚೆನೇ ಹೇಳಿದ್ದೀನಿ. ಈ ನಮ್ಸ್ ಬಗ್ಗೆ ನಿಮಗೆ ಇಲ್ಲೆಲ್ಲ ಅವೆಲ್ಲ ಇಂಪ್ಲಿಮೆಂಟೇಷನ್ ಮಾಡಿ. ಇವಾಗ ನೋಡಿ ಇದೊಂದು ಪ್ರಾಜೆಕ್ಟ್ ಅಂತ ನಾನು ತಯಾರು ಮಾಡಿಕೊಂಡೆ. ಈ ಪ್ರಾಜೆಕ್ಟ್ ತಯಾರು ಮಾಡಬೇಕಾದ್ರೆ ನನಗೆ ಏನೇನು ನೆನಪಾಯಿತು ಯೋಚನೆ ಮಾಡಿ. ಒಂದು ನನಗೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು, ಎನಬರೇಷನ್ಸ್ ಬಗ್ಗೆ ಗೊತ್ತಿತ್ತು, ಈ ನಮ್ಸ್ ಅದೇ ಅದ್ರ ಬಗ್ಗೆ ಗೊತ್ತಿತ್ತು, ಇಫ್ ಕಂಡೀಷನ್ನು, ವೈಲ್ ಲೂಪು ಎಲ್ಲ ಗೊತ್ತಿತ್ತು. ಅವನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಾನು ನಿಮಗೊಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಮಾಡಿದೆ ಪ್ರಾಜೆಕ್ಟ್. ಇದೇ ಥರನೇ ರಿಯಲ್ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಇದು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟಿಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರುತ್ತೆ, ಅವಾಗ ಬೇರೆ ಕಡೆ ಯೂಸ್ ಆಗ್ತದೆ. ಇವಾಗ ಇನ್ನೊಂದು ಕೂಡ ನೋಡಿ ಬೇರೆ ಇಂಪ್ಲಿಮೆಂಟೇಷನ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ ಫಾರ್ ಎಕ್ಸಾಂಪಲ್ಲು ನಾನು ಇವಾಗ ರನ್ ಮಾಡ್ಬೇಕಾರೆ ಇಲ್ಲಿ ನೋಡಿ ಇದನ್ನು ನಾನು ಹಾಕೇ ಇಲ್ಲ ಅಲ್ಲಿ ಕೋಡಲ್ಲಿ, ಬಟ್ ಹಿಂಗೆ ಬರ್ತಾ ಇತ್ತಾ ಸಿಂಟೆಕ್ಸಲ್ಲಿ, ಅದು ಎಲ್ಲಿಂದ ಬರ್ತಾಯಿತ್ತು ನೋಡಿ. ನಾನು ಇಲ್ಲೊಂದು ಫಂಕ್ಷನ್ ಬರ್ಕೊಂಡಿದ್ದೀನಿ, ಇಲ್ಲಿ ನೋಡಿ ಇಲ್ಲೊಂದು ಫಂಕ್ಷನ್ ಬರ್ಕೊಂಡಿದ್ದೀನಿ. ನೋಡಪ್ಪ ವಿಡ್ತು 60 ಇರಬೇಕು, ಈ ಥರ 60 ಡ್ಯಾಶ್ ಇರಬೇಕು, ಇಲ್ಲಿ 60 ಇದೆ ಟೋಟಲ್ ಕೌಂಟ್ ಮಾಡಿದ್ರೆ. ಇದು ಜನರಲ್ ಎಲ್ಲ ಕಡೆ ನಾನು ಯೂಸ್ ಮಾಡಿದ್ದೀನಿ ನೋಡಿ, ಎಲ್ಲ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ. ಸೆಕ್ಷನ್ ಆಫ್ ಅಂತ ರಿಯೂಸಬಿಲಿಟಿ ಫಂಕ್ಷನ್ ಬಗ್ಗೆ ಕಲ್ತಿದ್ವಾ, ರಿಯೂಸಬಿಲಿಟಿ ನೋಡಿ. ಇದರ ಎಲ್ಲ ಥರ ಕಾನ್ಸೆಪ್ಟ್ನ ಇನ್ಕ್ಲೂಡ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಇದೇ ಥರ ರಿಯಲ್ ಟೈಮಲ್ಲೂ ಕೂಡ ಎಲ್ಲ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿ ಒಂದು ಪ್ರಾಜೆಕ್ಟ್ ಬರೀತೀರಾ ನೀವು. ಗೊತ್ತಾಯ್ತಾ? ಇವಾಗ ಕಂಪ್ಲೀಟ್ ಎರರ್ ಹ್ಯಾಂಡ್ಲಿಂಗ್ ಒಂದು ಗ್ಲಿಮ್ಸ್ ಆಗಿ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ಲಿಯರ್ ಆಗಿ ನಾನು ಏನಕ್ಕೆ ಈ ಥರ ಹಾಕಿದ್ದೀನಿ ಕೈಯಾರೆ ಬರೀಬೇಕು, ಓಕೆನಾ. ಬಟ್ ಎಲ್ಲದೂ ಒಂದೊಂದೇ ಸ್ಟೆಪ್ ನೋಡ್ಕೊತ ಹೋಗಿ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಸೆಷನಲ್ಲಿ ನಾವು ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.